ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ. ಎಲ್ರಿಗೂ ನಮಸ್ಕಾರ, ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸದೆ ಕಪಲ್ಸ್ ಕಿಚನ್. ಇದು ಮನಸ್ಸಿಗೂ ಹೊಟ್ಟೆ ತುಂಬಿಸೋ ಶೋ ಕಣ್ರಿ. ಸ್ವಸ್ತಿಗೆ ಅರ್ಪಿಸುವ ಕಪಲ್ಸ್ ಕಿಚನ್ ಕೋಪಾಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಇವತ್ತು ನಮ್ಮ ಕಿಚನ್ ಗೆ ಬರ್ತಾ ಇರೋ ಕಪಲ್ ಯಾರು ಅಂತಂದ್ರೆ, ಫ್ರೆಂಡ್ ಮೂಲಕ ಪರಿಚಯ ಆಗಿ, ರಾಯರ ಮೂಲಕ ಸ್ನೇಹಿತರಾಗಿ, ಮದುವೆ ಮೂಲಕ ಸಂಸಾರಸ್ಥರಾದಂತ ಹಣವಂತ, ಗುಣವಂತ, ಬುದ್ಧಿವಂತ, ವಿದ್ಯಾವಂತ ದಂಪತಿಗಳು. ನಮ್ಮ ZEE ಕುಟುಂಬದ ಸದಸ್ಯ ಹೆಸರಲ್ಲೇ ನಾದ ಇಟ್ಕೊಂಡಿರೋ ನಿನಾದ ಹಾಗೂ ರಮ್ಯಾ. ಪ್ಲೀಸ್ ವೆಲ್ಕಮ್. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ. ಎಸ್, ವೆಲ್ಕಮ್ ನಿನಾದ್ ಅಂಡ್ ರಮ್ಯಾ. ವೆಲ್ಕಮ್ ನಮ್ಮ ಶೋಗೆ. you. ಪ್ಲೀಸ್ ಕುಳಿತುಕೊಳ್ಳಿ. ಇದು ನಮ್ಮ ಮನೆ, ನಿಮ್ಮ ಮನೆ ಅಂತಾನೆ ಅನ್ಕೊಳ್ಳಿ ಪ್ಲೀಸ್. ಸಿ ವೈಫ್ ಈಸ್ ಆಲ್ವೇಸ್ ರೈಟ್, ಯು ನೋ. ಹೆಂಡತಿ ಹೇಳಿದಕ್ಕೆಲ್ಲ ಹೌದಪ್ಪ. ರಮ್ಯಾ ಅವರೇ, ಸೊ ಯಜಮಾನ್ರು ಭಾರಿ ಸ್ಪೀಡ್ ಆಗಿದ್ದಾರೆ. ಡ್ರೈವಿಂಗ್ ಅಲ್ಲಿ ಹೇಗೆ? ನಿನ್ನ ಫಸ್ಟ್ ಟೈಮ್ ನನ್ನ ಮೀಟ್ ಮಾಡಿದಾಗ ಓಕೆ, ನಾವೆಲ್ಲರೂ ನಂದಿ ಬೆಟ್ಟಕ್ಕೆ ಹೋಗಿದ್ವಿ. Okay. ಅಲ್ಲಿ ಎರ್ರ ಬಿರ್ರಿ ಅವ್ನ್ ಸ್ಕಿಲ್ಸ್ ತೋರ್ಸ್ಬಿಟ್ಟ. ಅಂದ್ರೆ ಏನ್ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ದ ಅಂದ್ರೆ ಸುಕ್ 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 ಸುಕ್. ನಾನು ಯಾರಪ್ಪ ಇದು ಹಿಂಗ್ ಓಡಿಸ್ತಾ ಇದ್ದಾನೆ ಅಂತ. ಬಟ್ ತುಂಬಾ ಚೆನ್ನಾಗಿ ನನಗೂ ಜೋಶ್ ಇತ್ತು. ಬಟ್ ಹೆಂಗೆ ನಂದಿ ಹಿಲ್ಸೆ ಫಸ್ಟ್ ಭೇಟಿನಾ ಹೆಂಗ್ ಸಿಕ್ಕಿದ್ರಿ ಆಕ್ಚುಲಿ ನೀವು? ಫಸ್ಟ್ ಆಫ್ ಆಲ್ ಬುಲ್ ಟೆಂಪಲ್ ರೋಡ್ ಅಲ್ಲಿ ಫಸ್ಟ್ ಮೀಟ್ ಮಾಡಿದ್ದು. ಓಕೆ, ಅದು ಮೀಟ್ ಮಾಡ್ಬೇಕು ಅಂತಾನೆ ಮೀಟ್ ಮಾಡಿದ್ದು. ಅಚಾನಕ್ ಆಗಿ ಮೀಟ್ ಮಾಡ್ಲಿಲ್ಲ. ನನ್ನ ಕಸಿನ್ ಆದಿತ್ಯ, ಇವಳು ಒಂದೇ ಫರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಓಕೆ, ಆದಿತ್ಯ ಮತ್ತೆ ಅವನು ಕ್ಲೋಸ್ ಫ್ರೆಂಡ್ ಗೆ ಪರಿಚಯ ಇದ್ದೋಳು ಇವಳು. ಸೊ ಹಿಂಗೆ ಮೀಟ್ ಮಾಡಿದಾಗ ಒಂದು ಗ್ರೂಪ್ ಆಫ್ ಸಾರ್ಟ್ ಆಫ್ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿದ್ವಿ. ಅಲ್ಲಿ ಆದಿತ್ಯ ಮತ್ತೆ ಅವನ್ ಕ್ಲೋಸ್ ಫ್ರೆಂಡ್ ಅನುಷಾ ಅಂತ. ಅದಾದ್ಮೇಲೆ ರಮ್ಯಾ, ಎಲ್ಲ ನಾವೆಲ್ಲ ಮೀಟ್ ಮಾಡಿದ್ವಿ. ಕಾರ್ ಓಡಿಸ್ಬೇಕಾದ್ರೆ ಸ್ಪೀಡ್ ಆಗಿ ಓಡಿಸೋದ್ರಂತಲ್ಲ, ಏನಕ್ಕೆ ಅದು ಆಕ್ಚುಲಿ ಟ್ರಿಕ್ ಅದು ಪಟಾಯಿಸಕ್ಕೆ? ಇಲ್ಲ, ಏನೋ ಒಳಗಿಂದ ಬಂತು. ನಾನ್ ನೋಡಿದ್ನಲ್ಲ, ಫುಲ್ ಜೋಶು ಉಕ್ಕಿ ಹರಿತಾ ಇತ್ತು ಅನ್ಸುತ್ತೆ ನಿನ್ನಾದ್ಗೆ. ಅವಾಗ ಏನಾಯ್ತೇನೋ ಇಂಪ್ರೆಸ್ ಮಾಡಬಹುದೇನೋ ಅಂದ ಎಲ್ಲೋ ಇರುತ್ತೆ. ಯಾರೋ ಹೊಸ ಹುಡುಗಿ, ಅದು ನಾನು ಸಿಂಗಲ್, ಪಕ್ಕದಲ್ಲಿ ಒಬ್ಳು ಹುಡುಗಿ ಕೂತ್ರೆ ಏನೋ ಒಂದ್ ಮಾಡೋಣ ಅಂತ ಬೇರೆ ಕೂಡ್ಸಿದ್ದ ನನ್ನ. ಸೊ ಮಜಾ ಇತ್ತು. ಎಲ್ರು ಬೆಚ್ಬಿದ್ರು, ಅದ್ ಬೇರೆ ವಿಷಯ. ನನಗೂ ಒಳಗ್ ಪುಕ್ ಪುಕ್ ಅಂತ ಇತ್ತು. ಕಾರ್ ಓಡಿಸೋವಾಗ ಏನಾರು ಮನೆ ದೇವ್ರು ನೆನ್ಸ್ಕೊಂಡ್ರ? ಓ ಖಂಡಿತ, ಎಲ್ಲಾ ದೇವ್ರು ನೆನ್ಸ್ಕೊಂಡಿದ್ದೆ. ಹೇಳ್ತಾ ಇದ್ದೆ ನಿನ್ನ ಸ್ಲೋ ಆಗಿ ಹೋಗು ಅಂತ. ನನಗ ಅಭ್ಯಾಸ ಇದೆ, ಫುಲ್ ಎಕ್ಸ್ಪೀರಿಯನ್ಸ್ ಡಮ್ಮ ನಾನು ಅಂತ. ಚಕ 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 ಚಕ. ಭಯ ಆದಾಗ ನೀವು ನೆನ್ಸ್ಕೊಳ್ಳೋ ದೇವ್ರೆ ಅದು ಯಾವ ದೇವ್ರ? ನಾನು ನಂಬೋ ದೇವ್ರು ರಾಘವೇಂದ್ರ ಗುರುಗಳು. ಸೊ ಅವರು ಒಂದ್ ಕಾರಣ ನಾವಿಬ್ರು ಒಂದಾಗಕ್ಕೆ. ಏನ್ರಿ ಹಿಂಗೆ ಹೇಳ್ತಾ ಇದ್ದೀರಾ? ಹೌದು, ರಾಯರ ಆಶೀರ್ವಾದ ಅಂತ. ಕಾರಣ ಹೆಂಗೆ? ನಿನ್ನ ಫೋನ್ ಅಲ್ಲಿ ಅವ್ನು ಫೋನ್ ಕೊಟ್ಟ, ಏನಾದ್ರು ಮ್ಯೂಸಿಕ್ ಪ್ಲೇ ಮಾಡು ಅಂತ. ಸೊ ಫೋನ್ ತಗೊಂಡ್ ಹೋಗಿದ್ ದಿನಾನೇ. ಸೊ ಫೋನ್ ನೋಡಿದ ತಕ್ಷಣ ಒಂದ್ ವಾಲ್ ಪೇಪರ್ ರಾಘವೇಂದ್ರ ಸ್ವಾಮಿ ಫೋಟೋ ಇತ್ತು. ನಾನ್ ನೋಡಿದ ತಕ್ಷಣ ಓ ಏನಿದು ಎಲ್ಲ ಸಿಂಕ್ ಆಗ್ತಾ ಇದೆಯಲ್ಲ. ನಮ್ಮ ಇಷ್ಟ ದೇವರೇ ಅವರು ಇಷ್ಟ ದೇವರು ಅಂತ. ರಾಯರ ಆಶೀರ್ವಾದ ಹಿಂಗೆ ಇರ್ಲಿ, ಹೀಗೆ ಚೆನ್ನಾಗಿ ನಗ್ನಗ್ತಾ ಯಾವಾಗ್ಲೂ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನೋಡಿ, ನಮ್ದು ಇದು ಕಪಲ್ಸ್ ಕಿಚನ್. ಅಡುಗೆ, ಮದುವೆ, ಬೆಸುಗೆ, ಅದ್ರಲ್ಲಿ ಫಸ್ಟ್ ಬರೋದೇ ಅಡಿಗೆ ಮ್ಯಾಟ್ರು. ಹಾಗಾಗಿ ಇಬ್ರಲ್ಲಿ ಯಾರು ತುಂಬಾ ಫುಡ್ಡಿ? ಇಬ್ರು ಅಲ್ಲ, ಫುಡ್ ಬಗ್ಗೆ ನಾಲೆಡ್ಜ್ ಯಾರಿಗೆ ಜಾಸ್ತಿ? ನಾಲೆಡ್ಜ್ ಹೌದಾ? ಅವಳು ಕಂಪೇರ್ ಮಾಡಿದ್ರೆ ಒಂದ್ ಸ್ವಲ್ಪ. ಅಂದ್ರೆ ನಿನಾದ್ ಇಸ್ ಅ ಪ್ಯಾಷನೇಟ್ ಕುಕ್. ನಾನು ದಿನ ಮಾಡ್ಬೇಕಲ್ಲ ಅಂತ ಮಾಡ್ತೀನಿ. ಬಟ್ ನಿನಾದ್ ಅಂದ್ರೆ ಫುಲ್ ಮ್ಯೂಸಿಕ್ ಹಾಕೊಂಡು ಕಿಚನ್ ಅಲ್ಲಿ, ಆಮೇಲೆ ಎಲ್ಲ ಪ್ರೆಪ್ ಮಾಡ್ಕೊಂಡು ಹಾಡ್ ಹೇಳ್ತಾ ಖುಷಿಯಾಗಿ ಅಡ್ಗೆ ಮಾಡೋದು ಅಂದ್ರೆ ನಿನಾದ್. ಸೂಪರ್ ಸೂಪರ್ ಸೂಪರ್. ಓಕೆ, ಈಗ ಏನ್ ಗೊತ್ತಾ, ನಮ್ಮಲ್ಲಿ ಜೋಡಿ ಪದಗಳು ಅಂತಿದೆ.
Okay. ಓಕೆನಾ, ಅಂದ್ರೆ ವಜ್ರ ವೈಡೂರ್ಯ, ಚಿನ್ನ ಬೆಳ್ಳಿ, ಕರೆಕ್ಟ್. ಆಸ್ತಿ ಪಾಸ್ತಿ, ತಿಂಡಿ ತೀರ್ಥ, ಈ ತರ ಎಲ್ಲ ಜೋಡಿ ಪದ ಒಂದ್ ಬಿಟ್ಟು ಒಂದ್ ಇರಲ್ಲ. ಹಾಗೆ ಒಂದ್ ಬಿಟ್ಟು ಒಂದ್ ಇಲ್ದೇ ಇರುವಂತಹ ನಿನಾದ್ರಮ್ಯ ಅದೇ ತರ. ಅಥವಾ ಇದನ್ನ ಹೇಳಿದ್ರೆ ಇದು ಗ್ಯಾಪ್ಕ ಬರುತ್ತೆ. ಈ ಒಂದ್ ಡಿಶ್ ಹೇಳಿದ್ರೆ ಅದ್ರ ಜೊತೆ ಗ್ಯಾಪ್ಕ ಬರ್ಲೇಬೇಕು, ಇದಿಲ್ದೆ ಅದು ಇನ್ಕಂಪ್ಲೀಟ್ ಅನ್ನೋ ತರ. ಆ ತರದನ್ನ ಯಾರು ಎಷ್ಟು ಹೇಳ್ತೀರಾ ನೋಡೋಣ. ಅಂದ್ರೆ ಒಂದ್ ನೀವ್ ಹೇಳ್ಬೇಕು, ಒಂದ್ ಅವ್ರು ಹೇಳ್ಬೇಕು. ಮಿಸ್ ಹೊಡೆದ್ರಿ ಅಂತಂದ್ರೆ ಅಲ್ಲಿ ಪಾಯಿಂಟ್ ಹೋಗುತ್ತೆ. ಓಕೆನಾ? ಓಕೆ, ಲೆಟ್ ಮಿ ಸಿ, ಗಿವ್ ಇಟ್ ಎ ಟ್ರೈ. 3, 2, 1 ಸ್ಟಾರ್ಟ್. ಹಾಲು, ಜೇನು, ಪಾನಿ, ಪುರಿ ನನ್ನ ಫೇವ್ರೆಟ್, ಮಸಾಲೆ, ದೋಸೆ, ಪೂರಿ, ಸಾಗು, ಪಲಾವ್, ಮೊಸರು ಬಜ್ಜಿ, ಗುಡ್, ಮೊಸರು, ಅನ್ನ. ನೈಸ್. ನಾನು ಒಳ್ಳೆ ಹೇಳ್ತೀರಾ ಓಕೆ. ಇಡ್ಲಿ, ಸಾಂಬಾರ್, ಜಾಮೂನ್, ನಿನ್ನ ಫೇವ್ರೆಟ್. ನೋಡ್ದೆ ಜಾಮೂನ್ ಏನಪ್ಪ ಹೇಳೋದು? ಬಿರಿಯಾನಿ, ರಾಯ್ತಾ. ಓಕೆ, ಈಗ ನೀವ್ ಹೇಳಿ, ನೆಕ್ಸ್ಟ್ ಸ್ಟಾಪ್ ಹೇಳ್ತಾನೆ. ಪೂರಿ, ಪೂರಿ ಆಯ್ತು. ನಿನ್ ಸಾಗು ಹೇಳಿದ್ಯಾ? ಬೋಂಡ, ಬಜ್ಜಿ, ಉಪ್ಪಿಟ್ಟು, ಕೇಸರಿ ಬಾತ್, ವಾಂಗಿಬಾತ್. ವಾಂಗಿಬಾತ್ ನನ್ಗೇನು ಗೊತ್ತಿಲ್ಲ. ಬದನೆಕಾಯಿ ಆಕ್ಚುಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ ನೋಡಿ. ಇದೇ ಒಂದು ಸ್ಪೆಷಾಲಿಟಿ. ಎಷ್ಟು ವಿಷಯಗಳು ನಮ್ಗೆ ಗೊತ್ತಾಯ್ತು, ಅಂದ್ರೆ ಎಷ್ಟೋ ನಮ್ಗೆ ಗೊತ್ತಿರುತ್ತೆ, ಆ ಮೂಮೆಂಟ್ ವೆರಿ ನೈಸ್. ಬಟ್ ನನಗೆ ತಿಳಿದಂಗೆ ಐ ಥಿಂಕ್ ನಿನ್ನದ್ ಡಿಡ್ ಬೆಟರ್. ಅಂದ್ರೆ ಅವನ್ ವಿನ್ ಆದ್ರೂ ನಾನ್ ವಿನ್ ಆದಂಗೆ ಪ್ರೂವ್ ಮಾಡಿದ್ರು. ಸೊ ಇವಾಗ ಈ ಫಸ್ಟ್ ಗೇಮ್ ಅಲ್ಲಿ ನಿನಾದ್ ಗೆದ್ದಿರೋದ್ರಿಂದ, ಸೊ ಇವತ್ತಿನ ಮೊದಲನೇ ಕುಕಿಂಗ್ ನಿನಾದ್. ಚಲೋ, ವಿಲ್ ಗೋ ದೇರ್, ಕಮ್ ಆನ್. ಸೊ ಹಾಗಾದ್ರೆ ಇವತ್ತು ನಿನಾದ್ ಅವರು ಅವರ ಮಡದಿಗೆ ಏನ್ ಡಿಶ್ ನ ಮಾಡ್ಕೊಡ್ತಿದಾರೆ ಅಂತ ಕೇಳೋಣ. ಎಸ್ ನಿನಾದ್, ಏನ್ ಮಾಡ್ತಾ ಇದ್ದೀರಾ? ನಾನು ಇದನ್ನ ಯಾವತ್ತು ಮನೇಲಿ ಟ್ರೈ ಮಾಡಿಲ್ಲ. ತುಂಬಾ ಐಟಮ್ಗಳನ್ನ ಪನ್ನೀರ್ ನಲ್ಲಿ ಮಾಡುವಂತ ಐಟಮ್ ತುಂಬಾ ಮಾಡಿದೀನಿ, ಬಟ್ ಈ ಐಟಮ್ ಇಲ್ಲೇ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಇಟ್ಸ್ ಅಫ್ಘಾನಿ ಪನ್ನೀರ್. ಅಫ್ಘಾನಿ ಪನ್ನೀರ್? ಅಲ್ಲ, ನೀವು ಎಕ್ಸ್ಪೆರಿಮೆಂಟ್ ಇನ್ ಪನ್ನೀರ್ ಮಾಡಕ್ ಹೋಗಿ ನಮ್ಗೆ ಕಣ್ಣೀರ್ ಬರಲ್ಲ ತಾನೆ? ಇಲ್ಲ, ಡೆಫಿನೆಟ್ಲಿ ಇಲ್ಲ, ತುಂಬಾ ಇಷ್ಟ ಆಗತ್ತೆ. ಓಕೆ, ಆಫ್ಘಾನ್ ಪನ್ನೀರ್ನ ಸುಮ್ನೆ ಹಿಂಗೆ ಸುಮ್ಕಾಕೊಂಡ್ ಬೋಲ್ ತರ ತಿನ್ನದ? ಅದಕ್ಕೇನ್ ಜೊತೆಲಿ ಕಾಂಬಿನೇಷನ್? ಅದಕ್ಕೆ ಅಂತ ಅದ್ರ ಜೊತೆಲಿ ಚಪಾತಿ ಮಾಡ್ತಾ ಇದೀನಿ. ಅಯ್ಯೋ ದಯವಿಟ್ಟು ಅದ್ ಹೇಳಿ, ನನಗೆ ಭಯ ಹೋಗಿತ್ತು. ಬರೀ ಒಂದೇ ಐಟಮ್ ಹೇಳ್ತಾ ಇದ್ದೀನಿ. ಅರಬ್ ಕಂಟ್ರೀಸ್ ಅಲ್ಲಿ ಯೂಶಲಿ ನನಗೆ ಗೊತ್ತಿದ್ದ ಹಾಗೆ ಕುಬೂಸ್ ಅಂತ ಒಂದು ಐಟಮ್ ಬರುತ್ತೆ. ಅದು ಚಪಾತಿ ತರನೇ ಇರುತ್ತೆ, ಬಟ್ ಕುಬೂಸ್ ಅವ್ರ ಕಬೂಸ್ ಏನಾದ್ರು ಕರೀತಾರೆ, ಅದನ್ನ ಇದ್ರ ಜೊತೆ ತಿಂತಾರೆ. ನಾವ್ ಇಲ್ಲಿ ನಮ್ ನೇಟಿವಿಟಿ ಒಂಟೆ ಚರ್ಮದಲ್ಲಿ ಮಾಡಿರ್ತಾರೆ. ಅದು ಗೋಧಿ ಮೈದಾ, ಕಷ್ಟ ಆಗುತ್ತೆ ನನಗೆ. ಗೋಧಿ ಮೈದಾ ಇಂಥದ್ರಲ್ಲೇ ಮಾಡಿರ್ತಾರೆ. ನಾವು ನಮ್ ನೇಟಿವಿಟಿಗೆ ತಕ್ಕಂತೆ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದೀನಿ. ಅದ್ರಲ್ಲಿ ಒಂದ್ ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ ಅಂತ ಮೇಥಿ ಚಪಾತಿ ಮಾಡಕ್ಕೆ ಟ್ರೈ ಮಾಡಿ. ಮೇಥಿ ಚಪಾತಿ ನೋಡಿ, ಸಾಮಾನ್ಯವಾಗಿ ನಾವೆಲ್ಲ ಬಾತ್ರೂಮ್ ಸಿಂಗರ್ಸ್ ನ ಕೇಳಿದೀವಿ, ಆದ್ರೆ ನೀವು ಕಿಚನ್ ಸಿಂಗರ್ಸ್ ಅಂತೆ. ಈ ಡಿಶ್ ಸ್ಪೆಷಲ್ ಆಗ್ಬೇಕು ಅಂದ್ರೆ ನೀವು ಹಾಡು ಹೇಳ್ಕೊಂತ ಇದನ್ನ ಮಾಡ್ಬೇಕು. ಓಕೆ, ಸೊ ಮಾಡ್ತಾ ಇರೋದು ನೀವು ಮೇಥಿ ಚಪಾತಿ ಅಂಡ್ ಆಫ್ಘಾನ್ ಪನ್ನೀರ್. ಏನೇನ್ ಐಟಮ್ ಇದೆ ಹೇಳಿ ನಿನಾದ್. ನನ್ಗೆ ಇವಾಗ ಬೇಕಾಗಿರೋದು ಸ್ಟಾರ್ಟಿಂಗ್ ಇಂದ ಮಸಾಲಾ ಇಂದ ಬರ್ತೀನಿ. ಪಲಾವ್ ಎಲೆ, ಜೀರಿಗೆ ಪುಡಿ, ಅದಾದ್ಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗೋಡಂಬಿ, ಚಪಾತಿ ಕಲ್ಸ್ಕೊಳ್ಳೋದಕ್ಕೆ ಮೆಂತ್ಯದ ಸೊಪ್ಪು, ಹಿಟ್ಟು, ಉಪ್ಪು ಎಲ್ಲ ಆದ್ಮೇಲೆ ಮಿದ್ಕೊಳ್ಳೋದಕ್ಕೆ ಸ್ವಲ್ಪ ತುಪ್ಪ. ಅಫ್ಘಾನಿ ಪನ್ನೀರ್ಗೆ ಪನ್ನೀರ್ ಬೇಕೇ ಬೇಕು. ಅದ್ರ ಜೊತೆಗೆ ಸ್ಪೈಸಸ್ ಆಡ್ ಮಾಡ್ತಾ ಇನ್, ಮತ್ತೆ ಲವಂಗ, ಚಕ್ಕೆ, ಏಲಕ್ಕಿ, ಚೀಸ್ ಬೇಕು. ಚೀಸ್ ಆಕ್ಚುಲಿ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್. ಈರುಳ್ಳಿ ಬೇಕೇ ಬೇಕು, ಕೊತ್ತಂಬರಿ ಸೊಪ್ಪು, ಪುದೀನಾ, ಕಸೂರಿ ಮೇಥಿ, ಹಸಿ ಮೆಣಸಿನಕಾಯಿ, ಇದಿಷ್ಟು ಬೇಕು. ಈ ಕಡೆಗೆ ಜೀರಿಗೆ ಪುಡಿ, ಗರಂ ಮಸಾಲೆ, ಅದಾದ್ಮೇಲೆ ಪೆಪ್ಪರ್ ಪೌಡರ್, ಹಾಲು, ಮೊಸರು, ವಿಪ್ಡ್ ಕ್ರೀಮ್, ಮರಾಠಿ ಮೊಗ್ಗು, ಜಾಪತ್ರೆ, ಇದು ಬೇಕು. ಫೈನ್, ನಾವಂತೂ ವೆಯ್ಟ್ ಮಾಡ್ತಾ ಇದೀವಿ. ಇಷ್ಟೊಂದು ಐಟಮ್ಗಳು ಏನಾಗುತ್ತೆ, ಹೆಂಗ್ ಬರುತ್ತೆ ಐಟಮ್ ಅಂತ ನೋಡೋಣ. ಎಸ್, ಯು ಕ್ಯಾನ್ ಸ್ಟಾರ್ಟ್. ಇದಕ್ಕೆ ಫಸ್ಟ್ ಪನ್ನೀರ್ ತಗೋತೀನಿ. ಓಕೆ, ಸೊ ಈ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ನಾನು ಒಂದು ಸ್ವಲ್ಪ ಉಪ್ಪು ಜೊತೆಗೆ ಪೆಪ್ಪರು. ಓಕೆ, ಈ ಡಿಶ್ ಹಂಗಾರೆ ಕುಕಿಂಗ್ ವಿತೌಟ್ ಫೈರ್? ಲಾಸ್ಟ್ ಸ್ಟೆಪ್ ಅಲ್ಲಿ ಫೈರ್ ಬೇಕು, ಬಟ್ ಮಿಕ್ಕಿದ ಎಲ್ಲಾನು ವಿತೌಟ್ ಫೈರ್ ಆಗತ್ತೆ. ಮ್ಯಾರಿನೇಷನ್ ಮಾಡ್ಕೊಳ್ಳೋದೆಲ್ಲನು ಹಾಗೇನೆ. ಒಂಚೂರು ಪೆಪ್ಪರ್ ಹಾಕೊಂಡಿದೀನಿ. ಅದಾದ್ಮೇಲೆ ಸ್ವಲ್ಪ ನಿಂಬೆ ಹಣ್ಣು ಇದ್ರ ಮೇಲೆ ಹೆಣ್ಕೊಂಡು ರಸನ. ಇದು ಯಾಕೆ ನಿಂಬೆ ಹಣ್ಣು ಅಂತಂದ್ರೆ ಮ್ಯಾರಿನೇಷನ್ ಆಗೋ ಟೈಮಲ್ಲಿ ತುಂಬಾ ಸಾಫ್ಟ್ ಆಗೋಗುತ್ತೆ, ಆಮೇಲೆ ಒಡಿಬಾರದು ಅನ್ನೋ ಕಾರಣಕ್ಕೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಇದ್ರ ಜೊತೆಗೆ ಹಾಕೋತಾ ಇದೀನಿ. ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಅದು ಕೂಡ ಜೊತೆಗೆ ಮ್ಯಾರಿನೇಟ್ ಆಗ್ಲಿ ಅಂತ. ಓಕೆ, ಇದನ್ನ ನನ್ನ ಕೈಯಲ್ಲೇ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಈಗ ಸದ್ಯಕ್ಕೆ ಇದೊಂದು ಸ್ವಲ್ಪ ಹೊತ್ತು ಹಿಂಗೆ ನೆನಿಲಿ, ಸೈಡ್ಗೆ ಇಟ್ಟಿರ್ತೀನಿ. ಇದು ಕಡೆ ಸರ್ ಹತ್ರ ಇಟ್ಬಿಡು. ಒಂದು ಹಾಡು ಹೇಳ, ನಾನು ಶುರು ಮಾಡ್ತೀಯಾ? ನಿಂಗಾಗಿ ಹೇಳಿದೆ ಕಥೆ ನೂರನು, ನಾನಿಂದು ನಗಿಸುವೆ ನಿನ್ನನು, ಇರುಳಲ್ಲಿ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹೊಚ್ಚೆದ್ದ ಹೊಂಗನ
ಕನಸನು ಜೊತೆಯಾಗಿ ನಡೆವೆ ನಾ ಮಳೆಯಲಿ ಬಿಡದಂತೆ ಹಿಡಿವೆ ಈ ಕೈಯನು ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲಿ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೆಗೆ ಹೊಸ ಭಾಷೆದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ ಲಲಲ್ಲ 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 ಲಲಲ್ಲ. ಏನ್ ಹಾಕಿರೋದು ನೀವು ಅದ್ರಲ್ಲಿ? ಫಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿದೆ, Okay. ಅದಾದ್ಮೇಲೆ ಒಂದ್ ಸ್ವಲ್ಪ ಪುದೀನ ಹಾಕಿದ್ದೀರಾ? ಅಲ್ಲಿ ಪುದೀನ ಹಾಕಿದೆ, ಇಲ್ಲಿ ಮೊಸರು ಹಾಕಿಟ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಸ್ಟೆಪ್ಗೆ ಬೇಕು. ಒಂದ್ ಸ್ವಲ್ಪ ಈರುಳ್ಳಿ ಹಾಕೋತಾ ಇದೀನಿ ಹೀಗೆ ಕೈಯಲ್ಲಿ, ಇಷ್ಟು ಈರುಳ್ಳಿ. ಈಗ ಇದು ಸೀಕ್ರೆಟ್ ಇಂಗ್ರೀಡಿಯಂಟ್, ಒಂದು ಚೀಸ್ ಹಾಕಿದಕ್ಕೆ. ಒಂದ್ ಸ್ವಲ್ಪ ಹಸಿ ಮೆಣಸಿನಕಾಯಿ ಆಡ್ ಮಾಡ್ಕೋತಾ ಇದೀನಿ ಇದಕ್ಕೆ. ಇದ್ರ ಜೊತೆಗೆ ಸ್ವಲ್ಪ ಹಾಲು ಆಡ್ ಮಾಡ್ಕೋತೀನಿ. ಹಿಂಗೆ ಆಡ್ ಮಾಡ್ಲಾ? ತಿನ್ಬೋದಾ ಇದು ಆನಂದಣ್ಣ? ಡೆಫಿನೆಟ್ಲಿ. ನೀವು ಇಷ್ಟೆಲ್ಲ ಹಾಕಿರೋಂತ ಐಟಮು ಪ್ರೆಸ್ಟೀಜ್ ಸ್ವಚ್ಛ ಹಾಪ್, ಈ ಮಿಕ್ಸರ್ ಗ್ರೈಂಡರ್ ಏನಿದೆಯಲ್ಲ ಸೂಪರ್ ಆಗಿ ಎಲ್ಲಾನು ಚಾಪ್ ಮಾಡುತ್ತೆ. ಗ್ರೈಂಡ್ ಒಂದ್ ಸ್ವಲ್ಪ ನೀಟಾಗಿ ಆಗೋದಕ್ಕೆ ನೀರ್ ಹಾಕೋತಾ ಇದೀನಿ. ತುಂಬಾ ಸ್ಮೂತ್ ಆಗಿ ಆಗ್ತಾ ಇದೆ. ಹೌದು. ಮೀನ್ ಮೇಲೆ ಹೆಲ್ಪ್ ಮಾಡ್ತೀಯ ನೀನು? ಏನ್ ಮಾಡ್ಬೇಕು? ಮೊಸರು ಹಾಕೊಂಡಾಗಿದೆ. ಓಕೆ. ಮೊಸರಿಗೆ ವಿಪ್ಡ್ ಕ್ರೀಮ್ ಆಡ್ ಮಾಡು. ಎಷ್ಟು ಹಾಕ್ಬೇಕದು? ಮೊಸರು ಎಷ್ಟಿದೆಯೋ ಅದ್ರ ಅರ್ಧ ಆಡ್ ಮಾಡು. ಸಾಕು, ಡನ್ ಅನ್ಸುತ್ತೆ. ಇದಕ್ಕೆ ನಾನು ಇದನ್ನ ಆಡ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಇದನ್ನು ಮ್ಯಾರಿನೇಷನ್ ಸೆಕೆಂಡ್ ಪ್ರೊಸೆಸ್. ಇದಕ್ಕೆ ಇದನ್ನು ಆಡ್ ಮಾಡ್ತಿದ್ದೀನಿ. ಕಲರ್ ತುಂಬಾ ಚೆನ್ನಾಗಿದೆ. ಇದನ್ನ ಸ್ವಲ್ಪ ಹಾಗೆ ಲೈಟ್ ಹಾಗೆ ಮಿಕ್ಸ್ ಮಾಡ್ಕೊಳ್ವೆ. ಓಕೆ, ಈ ಸೈಕಲ್ ಗ್ಯಾಪ್ ಅಲ್ಲಿ ಏನೇನು ಆಡ್ ಮಾಡ್ಬಿಟ್ರಿ? ಏನಿಲ್ಲ, ಉಪ್ಪು ಹಾಕಿದೆ, ಒಂದ್ ಸ್ವಲ್ಪ ಬ್ಲಾಕ್ ಪೆಪ್ಪರ್ ಹಾಕಿದ್ದೀನಿ, ಅದ್ರ ಜೊತೆಗೆ ಜೀರಿಗೆ ಪುಡಿ ಸ್ವಲ್ಪ ಹಾಕಿದ್ದೀನಿ. ಇದಕ್ಕೆ ಪನ್ನೀರು ಈಗ ಒಂದ್ 5 ನಿಮಿಷ ಇದು ಮ್ಯಾರಿನೇಟ್ ಆಗಿದೆ ಅಂತ ಅನ್ಸುತ್ತೆ. ಈಸಿಲಿ ಆಗಿದೆ. ಓಕೆ, ಇವಾಗ ನಾನು ಈ ರೆಡಿ ಮಿಕ್ಸ್ಗೆ ಇದನ್ನ ಹಾಕೊಂಡು ಇಲ್ಲೊಂದ್ ಸ್ವಲ್ಪ ನೆನೆಯಕ್ ಬಿಡ್ತೀನಿ. ಇವಾಗ ಮೀನ್ ವೈಲ್ ನಾನು ಚಪಾತಿ ಇದೇನಾದ್ರೂ ಮಾಡ್ಕೊಳ್ಬೋದಾ? ಖಂಡಿತ. ನೀವು ಚಪಾತಿ ಅಡಿಗೆ ಮನೆ ನಿಮ್ದು ಅಷ್ಟೇ, ನಾನು ನೋಡಿ ಆಟದಲ್ಲಿ ಇಲ್ಲ, ಅದಕ್ಕೆ ನಾನು ಆಚೆ ಇದ್ದೀನಿ. ಓಕೆ, ನಾನು ಈ ಲವ್ ಮಾಡೋವಾಗ ಏನ್ ಗಿಫ್ಟ್ ಕೊಟ್ರೋ, ಏನು ಹಾರ್ಟ್ ಕೊಟ್ರೋ, ಬೊಕೆ ಕೊಟ್ರೋ ಗೊತ್ತಿಲ್ಲ. ಇಲ್ಲ ಕಪಲ್ಸ್ ಕಿಚನ್ ಬಂದಿದ್ದೀರಾ, ಚಪಾತಿ ರೌಂಡ್ ಶೇಪ್ ಅಲ್ಲಿ ಬೇಡ, ನಮ್ಗೆ ಹಾರ್ಟ್ ಶೇಪ್ ಅಲ್ಲಿ ಬೇಕು. ಅಬ್ಬಾ, ಇದನ್ನ ಟಾಸ್ಕ್. ಓಕೆ, ರೈಟ್ ಸರ್. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕಲ್ಲ, ಆ ಕಾರಣಕ್ಕೋಸ್ಕರ ಇದ್ರ ಮೇಲೆ ಒಂದ್ ಸ್ವಲ್ಪ ತುಪ್ಪನೋ ಆಯಿಲ್ ಏನಾದ್ರೂ ಹಾಕೊಂಡು ಈ ಪನ್ನೀರ್ಗಳನ್ನ ಒಂದ್ ಸ್ವಲ್ಪ ರೋಸ್ಟ್ ಮಾಡ್ಕೋತೀನಿ. ತಗೊಳ್ಳಿ, ನಮ್ ಸ್ವಸ್ತಿಕ್ ಘೀ ಇದೆ, ತಗೊಳ್ಳಿ. ಪ್ಲೀಸ್ ಆಡ್ ಇನ್ ಸ್ವಸ್ತಿಕ್ ಘೀ. ಸಾಕು. ಇದು ಘೀ ಸ್ವಲ್ಪ ಹೀಟ್ ಆಗ್ತಿದ್ದ ಹಾಗೆ ಎಲ್ಲಾ ಪನ್ನೀರ್ನ ಎತ್ತಿ ಅಲ್ಲಿ ಹಾಕ್ಬೇಕು. ನೋಡಿ, ಸ್ವಸ್ತಿಕ್ ಘೀ ಆಗ್ತಿದ್ದಂಗೆ ವಾಸನೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಘಮ ಘಮ ಅಂತ, ಘಮ ಅಂತಿದೆ. ಸ್ವಸ್ತಿಕ್ ಘೀ ಟೇಸ್ಟ್, ಅರೋಮಾ ಮತ್ತು ಗ್ರಾನ್ಯುಲೇಷನ್ ರಿಟೆನ್ಷನ್ ಪ್ಯಾಕ್ ಟ್ಯಾಗ್ ಅನ್ನು ಹೊಂದಿರಂತ 100ಕ್ಕೆ 100 ಅಸಲಿ ತುಪ್ಪ, ಸ್ವಸ್ತಿಕ್ ತುಪ್ಪ. ನಾನು ಇದಷ್ಟು ಚಪಾತಿನೂ ಅಷ್ಟೇ ಆದಷ್ಟು ಮನೇಲಿ ಕೈಯಲ್ಲೇ ಮಾಡ್ತೀನಿ. ಹೌದೌದು, ತಿರ್ಗ್ಸಕ್ಕೆಲ್ಲ ಹಂಗೆ ಮಾಡೋದು. ಆಕ್ಚುಲಿ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಗಿಟ್ಟಿ ತಟ್ಟವಾಗ ಎಲ್ಲ ಕೈಯಲ್ಲೇ ತಿರ್ಗಿಸ್ತಾರೆ. ಒಂದ್ ಹೆಲ್ಪ್ ಮಾಡು ನನಗೆ, ಇದನ್ನೆಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕು. ಈ ಮಸಾಲೆ ಐಟಮ್ಗಳು ಹಾಕ್ಬಿಟ್ಟು ಇದನ್ನ ಆಡ್ ಮಾಡ್ಕೊಂಡು ಮುಗ್ದೋಗುತ್ತೆ. ತುಪ್ಪ ಫಸ್ಟು. ಸ್ಪೈಸಸ್ನ ಒಂದು 2 ಸ್ಪೈಸಸ್ ಹಾಕೋತೀನಿ. ಓಕೆ, 4 ಲವಂಗ ಹಾಕ್ತಾ ಇದೀನಿ. ಇದಕ್ಕೆ ಏಲಕ್ಕಿ ಒಂದೇ ಒಂದು, ಮರಾಠಿ ಮುಗ್ಗು ಒಂದೇ ಒಂದು, ಜಾಪತ್ರೆ, ಚಕ್ಕೆ ಒಂದು. ಪ್ರತಿ ಸತಿ ಏನೋ ಒಂದು ಅಡಿಗೆ ಮನೇಲಿ ಮಾಡ್ತಿರ್ಬೇಕಾದ್ರೂ ಹೊಸ ಮಿಮಿಕ್ರಿ ಕ್ಯಾರೆಕ್ಟರ್ಸ್ ಟ್ರೈ ಮಾಡ್ತಾ ಇರ್ತಾನೆ. ವಾಟ್ ಎಲ್ಸ್ ವಿ ನೀಡ್ ನೌ? ಹಲೋ ಪ್ಲೀಸ್ ಪಾಸ್ ಮೀ ಸಮ್. ಐ ಆಕ್ಚುಲಿ ಫಾರ್ಗಾಟ್ ಟು ಆಡ್ ದಿ ಕ್ಯಾಶ್ಯೂ ಇನ್ ದಿಸ್ ಗ್ರೈಂಡರ್. Let us first again start from engagement. Okay, it is not so hard, but I will add some cashew into this. Okay. And add some milk also. You are planning for Namkarna, you are in engagement. ಕನ್ನಡ ಸಿನಿಮಾ ಗೆಲ್ಬೇಕು ಅಂತ ಹೇಳ್ತಾರೆ, ಆದ್ರೆ ಕನ್ನಡ ಸಿನಿಮಾ ನಾವು ಗೆಲ್ಸಕ್ ಸಾಧ್ಯನಾ? ನೀವೇ ಹೇಳಿ. ಕನ್ನಡ ಯಾವಾಗ್ಲೂ ಆಲ್ರೆಡಿ ಅಲ್ಲೇ ಇದೆ ಕಣ್ರಿ, ನಾವೇನ್ ಗೆಲ್ಸೋದು? ಚಿಕ್ಕ ವ್ಯಕ್ತಿಗಳು ಅಷ್ಟೇ. ಒಂದೊಂದಿನ ಒಂದೊಂದು ಮಾಡ್ತಾ ಇರ್ತಾನೆ ಏನೋ ಒಂದು. ಇಲ್ಲಿ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದಂತ ಪನ್ನೀರ್ನ ಅಲ್ಲಿ ಪ್ಯಾನ್ ಮೇಲೆ ಫ್ರೈ ಆಗ್ತಾ ಇರೋಂತ ಘಮ ಅಂತ ಒಂದು ವಾಸನೆ ಬರ್ತಾ ಇರ್ತಕ್ಕಂತ ಆ ಒಂದು ಗ್ರೇವಿ ಒಳಗೆ ಮಿಕ್ಸ್ ಮಾಡ್ತಾರೆ.
ಘಮಘಮವಾದಂತ ಅಫ್ಘಾನಿ ಪನ್ನೀರ್ ರೆಡಿ ಆಗಿ ಆಲ್ರೆಡಿ ತಟ್ಟೆಗೆ ಜಂಪ್ ಆಗಿ 2 ಹಾರ್ಟ್ ಸೇರ್ಕೊಂಡ್ಬಿಟ್ಟಿದೆ. ಲುಕಿಂಗ್ ಸೋ ಬ್ಯೂಟಿಫುಲ್. ಸೊ ಈ ಹಾರ್ಟ್ ಮೇಥಿ ಚಪಾತಿ ಜೊತೆಗೆ ಅಫ್ಘಾನ್ ಪನ್ನೀರ್ ಸೂಪರ್ ಆಗಿ ಘಮಘಮ ಅಂತ ಇದೆ. ಇದನ್ನ ಮಾಡುವ ವಿಧಾನ ಹೀಗಿದೆ. ಮೇದಿ ಚಪಾತಿ ಮತ್ತು ಅಫ್ಘಾನಿ ಪನ್ನೀರ್ ಮಾಡುವ ವಿಧಾನ. ಅಫ್ಘಾನಿ ಪನ್ನೀರ್ ಮ್ಯಾರಿನೇಟ್ ಮಾಡಲು ಒಂದು ಪಾತ್ರೆಯಲ್ಲಿ ಪನ್ನೀರ್, ಉಪ್ಪು, ಸ್ವಲ್ಪ ಮೆಣಸಿನ ಪುಡಿ, ನಿಂಬೆಹಣ್ಣಿನ ರಸ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇಡಬೇಕು. ಮಿಕ್ಸಿ ಜಾರ್ನಲ್ಲಿ ಕೊತ್ತಂಬರಿ, ಪುದೀನ, ಸ್ವಲ್ಪ ಈರುಳ್ಳಿ, ಒಂದು ಚೀಸ್, ಹಸಿ ಮೆಣಸಿನಕಾಯಿ, ಸ್ವಲ್ಪ ಹಾಲು, ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ಇನ್ನೊಂದು ಪಾತ್ರೆಯಲ್ಲಿ ಒಂದು ಬೌಲ್ನಲ್ಲಿ ಮೊಸರಿನ ಅರ್ಧದಷ್ಟು ತಿಕ್ ಕ್ರೀಮ್ ಹಾಕಬೇಕು. ನಂತರ ಮಿಕ್ಸಿಯಲ್ಲಿ ರುಬ್ಬಿದ ಮಿಶ್ರಣವನ್ನ ಇದರ ಜೊತೆಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಮೆಣಸಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಈಗ ಇದರ ಜೊತೆಗೆ ಮ್ಯಾರಿನೇಟ್ ಪನ್ನೀರ್ ಅನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲು ಬಿಡಬೇಕು. ಇನ್ನೊಂದು ಪಾತ್ರೆಯಲ್ಲಿ ತುಪ್ಪ ಹಾಕಿ ಮ್ಯಾರಿನೇಟ್ ಮಾಡಿರುವ ಪನ್ನೀರ್ ಅನ್ನು ಫ್ರೈ ಮಾಡಬೇಕು. ಪ್ಯಾನ್ ನಲ್ಲಿ ತುಪ್ಪ ಹಾಕಿ ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಸ್ವಲ್ಪ ಚಕ್ಕೆ, ಸ್ವಲ್ಪ ಪುಲಾವ್ ಎಲೆ ಹಾಕಿ ಫ್ರೈ ಮಾಡಬೇಕು. ಇದರ ಜೊತೆಗೆ ಗ್ರೇವಿಯನ್ನ ಹಾಕಿ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಪನ್ನೀರನ್ನು ಹಾಕಿ ಬೇಯಿಸಬೇಕು. ಮಿಕ್ಸಿಯಲ್ಲಿ ಗೋಡಂಬಿ, ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನ ಗ್ರೇವಿಯಲ್ಲಿ ಮಿಕ್ಸ್ ಮಾಡಬೇಕು. ಮೇದಿ ಚಪಾತಿ ಮಾಡುವ ವಿಧಾನ. ಮೇದಿ ಸೊಪ್ಪು, ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ಕಲಸಬೇಕು. ಕಲಸಿದ ನಂತರ ಲಟ್ಟಿಸಿ ಹೆಂಚಿನ ಮೇಲೆ ಕಾಯಿಸಬೇಕು. ಈಗ ಬಿಸಿ ಬಿಸಿ ಮೇದಿ ಚಪಾತಿ, ಅಫ್ಘಾನಿ ಪನ್ನೀರ್ ಸವಿಯಲು ಸಿದ್ಧ. ಓಕೆ, ಸೊ ನಮ್ಮ ಶೋನ ಫಾರ್ಮೆಟ್ ಪ್ರಕಾರ ಅಡಿಗೆ ಮಾಡದ್ಮೇಲೆ ಕಪಲ್ಸ್ ಇಬ್ರು ಒಬ್ರು ಹಂಗೆ ತಿನ್ನಿಸ್ಬೇಕು. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬಾ ನಿನ್ನ ಪ್ರೀತಿ ತಾನೆ. ವಾವ್. ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ಥ್ಯಾಂಕ್ ಯು. ನಿನ್ನ ತುಂಬಾನೇ ಚೆನ್ನಾಗಿತ್ತು, ವೆರಿ ಟೇಸ್ಟಿ. ಓಕೆ ಸರ್, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅಫ್ಘಾನಿ ಪನ್ನೀರು. ಓಕೆ, ಇವಾಗ ಮನೆಯಲ್ಲಿ ಚೆನ್ನಾಗ್ ಬಂದಿದೆ. ವಾರಕ್ಕೊಂದ್ಸತಿ ಇದನ್ನೇ ಮಾಡಿಸ್ತೀನಿ. ಸರ್, ಇದು ಪ್ರೆಸೆಂಟ್ ಮಾಡಿಲ್ಲ ನಾವು ಆನಂದ್ ಸರ್ಗೆ ವಿತ್ ಲವ್. ಮೇಥಿ ಚಪಾತಿ ಅಂಡ್ ಅಫ್ಘಾನಿ ಪನ್ನೀರ್. ಮೇಥಿ ಚಪಾತಿ ಅಂಡ್ ಅಫ್ಘಾನಿ ಪನ್ನೀರ್. ಅದು ಡಾಬಾ ಸ್ಟೈಲ್ ಚಪಾತಿ ಆಗೋಯ್ತದು. ನನಗೆ ಆಕ್ಚುಲಿ ಕಡಕ್ ರೋಟಿ ಇಷ್ಟ ಗೊತ್ತಾ? ಕರುಮ್ ಕುರುಮ್ ಅಂತ ಸಕ್ಕದಾಗಿರುತ್ತೆ. ಶಬಾಷ್. ಸೂಪರ್ ಆಗಿದೆ. ಊಟದ ಜೊತೆ ನಿಮ್ಮ ಮಾತು ಚೆನ್ನಾಗಿತ್ತು. ಈಗ ಮಾತುಕತೆ ಅಲ್ಲಿ ಮುಂದುವರ್ಸೋಣ. ದೊಡ್ಡವರು ಮನೇಲಿ ಒಪ್ಕೊಂಡ್ರು, ರಾಯರ ಆಶೀರ್ವಾದನೂ ಆಯ್ತು. ಸ್ಟಾರ್ಟಿಂಗ್ ಅವರೇ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು ಬಿಡಿ. ಆಕ್ಚುಲಿ ಅಲ್ಲೇ ನಿಮ್ಮ ಮನಸ್ಸು ಅವ್ರ ಮೇಲೆ ಹೋಗೋದಕ್ಕೆ ರಾಯರ ಫೋಟೋ ಒಂದು ಕಾರಣ ಆಯ್ತು ಮೊಬೈಲ್ದು. ಹೌದು. ಅದಾದ್ಮೇಲೆ ಮದುವೆ ಹೇಗಾಯ್ತು? ನಮ್ಮಿಬ್ಬರಿಗೆ ನಾವು ಡಿಸೈಡ್ ಮಾಡಿದ ನೆಕ್ಸ್ಟ್ ಮೂಮೆಂಟೇ ಮದುವೆ ಆಗಕ್ಕೆ ರೆಡಿ. ಅಂದ್ರೆ ನಾವು ಡಿಸೈಡ್ ಮಾಡಿದ ನೆಕ್ಸ್ಟ್ ಮೂಮೆಂಟೇ ನನಗೆ ಇವಳು ಹೆಂಡತಿ, ಇವಳಿಗೆ ನನ್ ಗಂಡ. ಅಂದ್ರೆ ಮೈಂಡ್ ಎಲ್ಲ ಫಿಕ್ಸ್ ಆಗೋಯ್ತು. ನನಗೆ ಮಿಕ್ಕಿದ್ದು ಬೇರೆ ಏನೇ ಇದ್ರು ಎಲ್ಲಾನು ದೊಡ್ಡವ್ರಿಗೋಸ್ಕರ. ಮಟೀರಿಯಲಿಸ್ಟಿಕ್ ಥಿಂಗ್ ಅಂತಂದ್ರೆ ನಾನು ಅದಕ್ಕೆ ತುಂಬಾ ಚಿಕ್ಕವನಾಗ್ತೀನಿ. ಡೆಫಿನೆಟ್ಲಿ ತುಂಬಾ ಅರ್ಥ ಇರತ್ತೆ ಅದಕ್ಕೆ. ಬಟ್ ನನ್ಗೆ ಇವಳನ್ನ ಒಂದ್ಸತಿ ಒಪ್ಕೊಂಡ್ಬಿಟ್ರೆ ಅಲ್ಲೇ ಮುಗ್ದೋಯ್ತು. ಇವಳು ನನ್ನೋಳು ಅನ್ನೋ ಒಂದು ಇದು. ಸೊ ಮನೇಲೆಲ್ಲ ಗೊತ್ತಾದ್ಮೇಲೆ ಅವ್ರು ತುಂಬಾನೇ ಸಪೋರ್ಟ್ ಮಾಡಿದ್ರು ಎಲ್ಲಾ ವಿಷಯದಲ್ಲೂ. ಸೊ ಅವರಿಂದನೇ ನಮ್ಗೆ ಎಲ್ಲ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿದ್ದು. ಫಸ್ಟ್ ಉಪ್ಪಿಟ್ಟು ಕೇಸರಿ ಬಾತ್ ಮೀಟಿಂಗ್ ಆಯ್ತು. ನಾನು ಫಾರ್ಮಲ್ಸ್ ಅಲ್ಲಿ ಹೋಗಿದ್ದೆ, ಇವಳು ನೀಟಾಗಿ ಲಕ್ಷಣವಾಗಿ ರೆಡಿ ಆಗಿದ್ದು. ಅದಾದ್ಮೇಲೆ February 6th ಎಂಗೇಜ್ಮೆಂಟ್ ಆಯ್ತು ನಮ್ಮಿಬ್ರದ್ದು. ಅಂಡ್ ಎಂಗೇಜ್ಮೆಂಟ್ ನನ್ಗೆ ಇನ್ನೂ ಸ್ಪೆಷಲ್, ಬಿಕಾಸ್ ನಾನು ನಿನ್ನಾದ್ ಯಾವಾಗ್ಲೂ ಹೇಳ್ತಾ ಇದ್ದೆ ನಂಗೆ ನೀನ್ ಪ್ರಪೋಸ್ ಮಾಡ್ಬೇಕು ಅಂತ. ಮೂವಿಲೆಲ್ಲ ತೋರಿಸ್ತಾರಲ್ವಾ, ಹುಡುಗವ ನೀ ಬೆಂಡ್ ಆಗ್ಬಿಟ್ಟು ಪ್ರಪೋಸ್ ಮಾಡ್ಬೇಕು ಅಂತ. ಬಟ್ ನಿನ್ನಾದ್ಗೆ ಅಷ್ಟು ಎಕ್ಸೈಟ್ಮೆಂಟ್ ಇರ್ಲಿಲ್ಲ ಅದ್ರ ಬಗ್ಗೆ. ಆಲ್ರೆಡಿ ಇಬ್ರು ಒಪ್ಕೊಂಡು ಒಂದಾಗಿದ್ದೀವಿ, ಎಂಗೇಜ್ಮೆಂಟ್ ಆಗೋಗಿದೆ. ಇನ್ನೇನ್ ಪ್ರಪೋಸ್ ಮಾಡಿ ನೀನ್ ಎಸ್ ಅನ್ನೋದು ಮತ್ತೆ ಅದು ರಿವೈಂಡ್ ಮಾಡ್ದಂಗ ಗೊತ್ತಿರುತ್ತೆ ಅಂತ. ಬಟ್ ಇವಳಿಗೆ ಆ ಸ್ಪೆಷಲ್ ಮೊಮೆಂಟ್ ಬೇಕಾಗಿತ್ತು. ಈ ಆ ಸಿನಿಮ್ಯಾಟಿಕ್ ಆಗಿ, ಅದೇನೋ ಫಿಲ್ಮಿ ಆಗಿ ಅದು ಇವಳಿಗೆ ಬೇಕಾಗಿತ್ತು. ಸೊ ನಾನು ಇವಳಿಗೆ ಗೊತ್ತಾಗ್ದಂಗೆ ಹೋಗಿ ರಿಂಗ್ ತಗೊಂಡು ಒನ್ನಿನಲ್ಲಿ ಹೋಗಿ ಇವಳಿಗೆ ಪ್ರಪೋಸ್ ಮಾಡಿ, ಅಲ್ಲಿ ನಮ್ ಕ್ಲೋಸ್ ನನ್ನ ಕಸಿನ್ಸ್ ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲರೂ ಇದ್ರು. ಬರೀ ಇಷ್ಟು ಜನ ಮಾತ್ರ ಇದ್ದಿದ್ ನಾವು. ಅಲ್ಲಿ ಏನೋ ಒಂದು ಸ್ಪೆಷಲ್ ಮೊಮೆಂಟ್ ಕ್ರಿಯೇಟ್. ಪ್ರಪೋಸ್ ಮಾಡಕ್ ಮುಂಚೆ ಡೈಲಾಗ್ ಎಲ್ಲ ಏನೋ ಪ್ರಾಕ್ಟೀಸ್ ಮಾಡಿದ್ರ? ಅಂದ್ರೆ ಬಂಧನ ಪಿಕ್ಚರ್ ನಾವು ಎಲ್ಲ ಒಟ್ಟಿಗೆ ನಿಂತ್ಕೊಂಡು ಫೋಟೋ ತೆಕ್ಕೋತಾ ಇದ್ವಿ. ನಿನ್ನದ್ ಯಾಕೋ ಒಳಗಡೆ 10 ಸತಿ ಬಾತ್ರೂಮ್ ಹೋಗೋದು ಬರೋದು. ಏನಾಯ್ತು ಇವನಿಗೆ ಇಷ್ಟ ಬಾತ್ರೂಮ್ ಹೋಗ್ತಾ ಇದ್ದಾನಲ್ಲ? ನಾನೇ ಒಂದು ಪ್ಯಾರಾಗ್ರಾಫ್ ಅಷ್ಟು ಬರ್ಕೊಂಡ್ಬಿಟ್ಟಿದೀನಿ ಲೈನ್ಸ್. ಬಟ್ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಲೈನ್ಸ್ ಏನಾದ್ರು ಅಬ್ಬಾಬ ಆಗ್ಬಿಟ್ರೆ ಅಂತ ನನ್ಗೆ ಕರಣಿ ಮುಂದೆ
ಮುಂದೆ ನಿಂತ್ಕೊಂಡು ಎಕ್ಸ್ಪ್ರೆಷನ್ ಎಲ್ಲ ಕರೆಕ್ಟ್ ಆಗಿದೆಯಾ, ಕನ್ವೆ ಆಗ್ತಾ ಇದೆಯಾ ನಾನು ರಿಹರ್ಸಲ್ ಮಾಡ್ತಾ ಇದ್ದೀನಿ. ಮೊಬೈಲ್ ಇರೋ ಸಮಾನ, ಸೋಷಿಯಲ್ ಮೀಡಿಯಾ ಇರೋ ಸಮಾನ, ಹುಡುಗರು ಹಿಂಗ್ ತೆಗೆದು ಹಾಕ್ಬಿಟ್ರು ಸಗಣಿ. ಬಟ್ ತುಂಬಾ ಸ್ಪೆಷಲ್ ಆಗಿತ್ತು ಆ ಮೂಮೆಂಟ್. ಇಬ್ರು ಅಳಕ್ ಸ್ಟಾರ್ಟ್ ಮಾಡಿದ್ವಿ ಆಕ್ಚುಲಿ. ಸೊ ಇಟ್ ವಾಸ್ ವೆರಿ ನೈಸ್. ಐ ಥಿಂಕ್ ಮದುವೆ ಬಗ್ಗೆ ಮಾತಾಡೋದಕ್ಕಿಂತ ಅದರ ಒಂದು ವೈಭವನ ನೋಡೋದಕ್ಕೆ ಇಷ್ಟಪಡ್ತಾರೆ ನಮ್ಮ ಜನ ಕೂಡ. ಇಲ್ಲಿ ವಿಟಿ ಇದೆ, ನೋಡ್ಕೊಂಬೋಣ. ವಿಟಿ ಪ್ಲೀಸ್. ಓಕೆ, ಸೂಪರ್, ವೆರಿ ನೈಸ್. ಅಂತಂದ್ರೆ ಎಲ್ಲ ಫ್ಯಾಮಿಲಿ, ಎಲ್ಡರ್ಸ್, ಫ್ರೆಂಡ್ಸು, ಸೊ ಇದೇ ಖುಷಿ, ಇದೇ ಎಕ್ಸೈಟ್ಮೆಂಟ್ ಅಲ್ಲಿ ಈಗ ನೀವು ಇನ್ನಾದ್ ಏನ್ ಡಿಶ್ ಮಾಡ್ತೀರಿ ಅಂತ ನೋಡೋಣ. ನಾನು ಅಷ್ಟೇ ಎಕ್ಸೈಟ್ ಆಗಿದ್ದೀನಿ. ಓಕೆ, ಎಸ್, ಪ್ಲೀಸ್ ಕಮ್. ಓಕೆ, ಈಗ ರಮ್ಯ ಅವರೇ ಏನು ಡಿಶ್ ಮಾಡ್ಕೊಡ್ತಾ ಇದ್ದೀರಾ? ಸೊ ನಿನಾದು ಜಾಸ್ತಿ ಜಿಮ್ಮಿಂಗ್ ಮಾಡ್ತಾನೆ, ಡಯಟ್ ಫುಡ್ ಜಾಸ್ತಿ ಇಷ್ಟಪಡ್ತಾನೆ. ಸೊ ಹಾಗಾಗಿ ಇವತ್ತು ನಾನು ಬೀಟ್ರೂಟ್ ಓಟ್ಸ್ ಮಾಡ್ತಾ ಇದ್ದೀನಿ. ಬೀಟ್ರೂಟ್ ಓಟ್ಸ್? ಎಸ್. ಓಕೆ, ದಿಸ್ ಇಸ್ ಅ ವೆರಿ ಹೆಲ್ದಿ ಅಂಡ್ ಸ್ಪೆಷಲ್ ಬ್ರೇಕ್ಫಾಸ್ಟ್. ವೆರಿ ನೈಸ್. ಇದಕ್ಕೆ ಏನೇನ್ ಬೇಕಾಗ ಸಾಮಗ್ರಿ ಎಕ್ಸ್ಪ್ಲೈನ್ ಮಾಡಿ. ಬೀಟ್ರೂಟ್ ಓಟ್ಸ್ಗೆ ಓಟ್ಸ್ ಬೇಕು 1 ಬಟ್ಲು, ಆಮೇಲೆ ತುರ್ದಿರೋ ಬೀಟ್ರೂಟ್ ಬೇಕು, ಸಾಲ್ಟ್, ಪೆಪ್ಪರ್, ಚಿಯಾ ಸೀಡ್ಸ್ ಮತ್ತೆ ಫ್ಲೇಕ್ ಸೀಡ್ಸ್. ಇದೆರಡು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದು ವೇಟ್ ಲಾಸ್ ಹೆಲ್ಪ್ ಮಾಡುತ್ತೆ ಚಿಯಾ ಸೀಡ್ಸ್. ಫ್ಲೇಕ್ ಸೀಡ್ಸ್ ಅಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಸೊ ಹಾಗಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಆಮೇಲೆ 1 ಬೌಲ್ ಹಾಲು ಮತ್ತೆ ತುಪ್ಪ ಬೇಕಾಗುತ್ತೆ. ಓಕೆ, ತುಪ್ಪ ಇಲ್ಲ ಇದೆಲ್ಲ ಸ್ವಸ್ತಿಕ್ ಘೀ ನೋಡಿ. ಇಷ್ಟೇ ಸಾಮಗ್ರಿಗಳು ಬೇಕು. ಓಕೆ, ನಿನ್ನದವರು ಸಾಕಷ್ಟು ಸಮಯ ತಗೊಂಡು ಅಷ್ಟೊಂದು ಟಫ್ ಆಗಿರೋ ಫುಡ್ ಮಾಡಿದ್ರು. ಹೌದು, ನಿಮಗೆ ಇಷ್ಟು ಈಸಿ ಫುಡ್ ಕೊಡ್ತಾ ಇದೀವಲ್ಲ, ಯಾಕೆ ಅಲ್ವಾ? ಇದು ಸ್ವಲ್ಪ ಅದೇನಂತಾರೆ ಪಾರ್ಶಾಲಿಟಿ ಅಂತ ಅನ್ನಿಸ್ತದೆ. ನಮ್ ಜನನು ಅದೇ ಫೀಲ್ ಮಾಡ್ತಾರೆ. ಸ್ವಲ್ಪ ನಿಮ್ಮ ಡಿಶ್ ನಾವು ಟಫ್ ಮಾಡೋಣ. ನಿಮ್ ಮದುವೆ ವಿಟಿ ನೋಡ್ತಾ ಇದ್ದೆ, ಎಲ್ಲಾ ಕಡೆ ಅಂಟ್ಕೊಂಡೇ ಓಡಾಡ್ತಾ ಇದ್ರಿ, ಹಿಂಗೇ ಇದ್ರಿ. ಅದಕ್ಕೆ ಈ ಟಾಸ್ಕ್ ನ ಟನ್ ಟೋಟ್ಸ್ ಮಾಡ್ಬಿಡೋಣ. ಓಕೆ, ತೋಮನಿ ಪ್ರಾಪರ್ಟಿ ಪ್ಲೀಸ್. ಈಗ ಇದೆ ಮಜಾ. ಸೊ ಫಸ್ಟ್ ಪ್ಯಾನ್ ನ ಇಟ್ಕೊಳ್ಳೋಣ. ಓಕೆ, ಗ್ಯಾಸ್ ಆನ್ ಮಾಡೋಣ. ವೆರಿ ನೈಸ್. 1 ಸ್ಪೂನ್ ಬೇಕು. ಎಸ್, ತಗೊಳ್ಳಿ. ಓಕೆ, ಸೊ ಇದಕ್ಕೆ ಫಸ್ಟ್ ಬೀಟ್ರೂಟ್ ಹಾಕೊಳ್ಳೋಣ. ಫಸ್ಟ್ ಬೀಟ್ರೂಟ್ ಸಾರಿ, ಪ್ರಭಾವ ಟಾಸ್ಕ್ ಮಹಿಮೆ ಕಾನ್ಸಂಟ್ರೇಷನ್ ಕಾಣ್ತಾ ಇಲ್ಲ. ಫಸ್ಟ್ ಓಟ್ಸ್ ಹಾಕೊಳ್ಳೋಣ. ಸೊ ಒಂದ್ ಸ್ವಲ್ಪ ಬೀಟ್ರೂಟ್ ನ ಹುರ್ಕೊಳ್ಳೋಣ. ಬೀಟ್ರೂಟ್ ಅಲ್ಲಮ್ಮ, ಓಟ್ಸ್. ಓಟ್ಸ್ ನ ಹುರ್ಕೊಳ್ಳೋಣ. ಯಾಕಮ್ಮ ಓಡಾಕ್ತಿಯಾ? ಇದೊಂದ್ ಸ್ವಲ್ಪ ಆಗ್ಲಿ, ಚೆನ್ನಾಗಿ ಹುರ್ಕೋ. ಈಗ ಇದಕ್ಕೆ ಬೀಟ್ರೂಟ್ ಹಾಕೋಣ. ಅದ್ ಏನ್ರಿ ನಿಮ್ ಟಾಸ್ಕ್ ಅಷ್ಟು ಡಿಫಿಕಲ್ಟ್ ಆಯ್ತು, ಈಸಿ ಮಾಡ್ತಾ ಇದ್ದೀನಿ. ಇಲ್ಲ ಕಣ್ಣ, ಮಾಡಪ್ಪ ಮಾಡು. ನಾನು ಹೆಲ್ಪ್ ಮಾಡ್ಲಾ? ಬೇಡ ತೊಂದ್ರೆ ಇಲ್ಲ, ನಾನು ಹಿಡ್ಕೊತೀನಿ ಇದನ್ನ. ತೊಂದ್ರೆ ಇಲ್ಲ. ತುಂಟ 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 ನಿಂಗೆ ಹಿಂಗು ಪ್ರೀತಿ ಹಿಂಗೆಲ್ಲ ವಿಸಿಲ್ ಹೊಡೆದು ಟ್ರ್ಯಾಕ್ ಡೈವರ್ಟ್ ಮಾಡಿ. ಈಗ ಏನ್ ಮಾಡ್ತಾ ಇದೀಯಮ್ಮ ನೀನು? ಓಟ್ಸ್ ಬೀಟ್ರೂಟ್ ಹಾಕೊಂಡಿದೀನಿ. ಅದನ್ನ ಓಟ್ಸ್ಗೆ ಬೀಟ್ರೂಟ್ ಹಾಕಿದ್ರೆ ಬೀಟ್ರೂಟ್ಗೆ ಓಟ್ಸ್ ಹಾಕಿದ್ರೆ ಓಟ್ಸ್ಗೆ ಬೀಟ್ರೂಟ್ ಹಾಕಿದ್ರೆ ಸದ್ಯ ಬದುಕಿದೆ ನಾನು. ನೀನು ಬಗೆಹರಿಯದ ಹಾಡು, ನೋಡು ಹದಿಹರೆಯದ ಪಾಡು, ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ. ಎಷ್ಟೆಂದರು ನಾನು ಉದಯೋನ್ಮುಖ ಪ್ರೇಮಿ. ನೀರ್ ಬೇಕು, ಬೇಗ ಸಾಕು. ಪಾಪ ಅವ್ರಿಗೆ ನೀರ್ ಬೇಕಂತ ನೀರ್ ಕುಡ್ಸಪ್ಪ, ಚೆನ್ನಾಗಿ ನೀರ್ ಕುಡ್ಸೋ. ಕುಡಿಮ್ಮ, ಕುಡಿಕೊಂಡ.
ಆಕ್ಚುಲಿ ನಿನಾದು ಮಿಮಿಕ್ರಿ ತುಂಬಾ ಚೆನ್ನಾಗಿ ಮಾಡ್ತಾನೆ. ಹೌದಾ? ಇನ್ನೇನ್ ಮಾಡ್ಬೇಕು? ಲೈಕ್ ಸೌಂಡ್ಸ್ ಮಾಡೋದಾಗ್ಲಿ, ಲೈಕ್ ಹೆಲಿಕಾಪ್ಟರ್ ಹೋಗೋ ಸೌಂಡ್, ಟ್ರೈನ್ ಹೋಗೋ ಸೌಂಡ್. ನಿನ್ ಕೈ ಹಿಡ್ಕೊಂಡು ಮಾಡ್ಲಾ ಸೌಂಡ್ಸ್ ಇದರಲ್ಲಿ? ನೀನ್ ಹೇಳು ಕಂದ, ಯಾವ ಸೌಂಡ್ ಮಾಡ್ಬೇಕು ಹೇಳು. ಹೆಲಿಕಾಪ್ಟರ್ ಸೌಂಡ್. ಹೆಲಿಕಾಪ್ಟರ್ ಸೌಂಡ್ ಹಂಗೆ. ಟ್ರೈನ್ ಟ್ರೈನ್ ಟ್ರೈನ್. ಈ ರೇಂಜ್ ಒಂದು ಟ್ರೈನ್ ಸೌಂಡ್ ಗ್ಯಾಪ್ಕೊ ಬರ್ತಾ ಇದೆ ನನಗೆ. ಬಂಗಾರದ ಮನುಷ್ಯ ಅಣ್ಣವ್ರು ಫಸ್ಟ್ ಟ್ರೈನಿಂದ ಬಂದು ಎಳಿತಾರಲ್ಲ. ಅದೇ ಗ್ಯಾಪ್ಕೊ ಬಂದ್ಬಿಡ್ತು ನನಗೆ. ನನ್ನ ಕೈಲಿ ಒಂದು ಬ್ಯಾಗ್ ಇದ್ದಿದ್ರೆ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಆದ್ರೆ ಬೀಟ್ರೂಟ್ ಚೆನ್ನಾಗಿ ಆಗ್ಲೇಬೇಕು, ಇಲ್ಲಾಂದ್ರೆ ನಾವು ನಗ್ನಗ್ತಾ ನಗಿದಕ್ ಆಗಲ್ಲ. ಓಕೆ, ಇದು ಆಗಿದೆ ಈಗ. ಇದಕ್ಕೆ ಒಂಚೂರು ಹಾಲು, ಆಮೇಲೆ 1 ಸ್ಪೂನ್ ಚಿಯಾ ಸೀಡ್ಸ್. ಕಲರ್ ಸಖತ್ತಾಗಿದೆ. ಅಬ್ಬಾ, 1 ಸ್ಪೂನ್ ಅದು. 1 ಸ್ಪೂನ್ ಫ್ಲೇಕ್ ಸೀಡ್ಸ್. ಓಕೆ. ಆಮೇಲೆ ಮಾಡ್ಕೊಂಡ್ಬಿಟ್ರೆ ಕೆಂಗೇರಿಯಲ್ಲಿ ಹತ್ತಿದ್ರೆ ಮಂಡ್ಯವ್ರಿಗೂ ತಿನ್ಕೊಂಡು ಹೋಗ್ಬೋದು. ಇದು ಉಪ್ಪು. ಮೆಣಸು ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ರುಚಿಗೆ ತಕ್ಕಷ್ಟು ಮೆಣಸು ಅದನ್ನ ಮಾಡಕ್ಕಿರ್ಬೇಕು ಒಳ್ಳೆ ಮನಸ್ಸು. ಅವಾಗ್ಲೇ ಎಲ್ಲ ಚೆನ್ನಾಗಿರೋದು. ಅಲ್ಲಿ ಬೀಟ್ರೂಟ್ ಓಟ್ಸ್ ನಡೀತಾ ಇದೆ. ಹಂಗೆ ನಂದು ಒಂದು ಸಾಂಗ್ ಬರ್ಲಿ. ಇದೊಂದು ತೋರಿಸ್ತೀನಿ. ಕಜು ಅಂತ ಸರ್, ಇದು ಇನ್ಸ್ಟ್ರೂಮೆಂಟ್. ಇದು ಇದೇನಿಲ್ಲ, ಇದರಲ್ಲಿ ಹಮ್ ಮಾಡ್ಬೇಕು. ಹೆಂಗದೆ? ತುಪ್ಪ ಹಾಕ್ಬೇಕು. ಹಾಕು ಕಂದ, ಹಾಕಮ್ಮ. ವಾವ್, I love you. ಸೋ ನೈಸ್. ಇದನ್ನ ತಗೊಂಡಾಗ ಸ್ಟಾರ್ಟಿಂಗು ಮದ್ವೆಗಿಂತ ಮುಂಚೆ ತಗೊಂಡು ಬೋರ್ ಆದಾಗೆಲ್ಲ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ರೇಗ್ಸೋರು, ನಿನ್ ಮದ್ವೆಗೆ ವಾಲ್ಗ ನೀನೇ ಹೊತ್ಕೊಂಡ್ಬಿಡ್ಬೋದು. ಬೀಟ್ರೂಟ್ಸ್ ಓಟ್ ರೆಡಿ ಆಗಿದೆ. ರೆಡಿ ಆಗೋಯ್ತಾ? ಎಸ್. ಓ ಮೈ ಗಾಡ್ಸಿಲ್ಲ. ಹೀಗೆ ಟಕ್ ಅಂತ ಮಾಡ್ಬಿಟ್ಟೆ. ಇಲ್ಲಿ ಈಗ ಬೀಟ್ರೂಟ್ ಓಟ್ಸ್ ರೆಡಿ ಇದೆ, ಅದು ಸರ್ವಿಂಗ್ ಆಗ್ತಾ ಇದೆ. ಅಲ್ಲಿ ಅಂಟಂಟ್ ಆಗ್ತಾ ಇದೆ. ನಮಗೆ ಈಗ ಸದ್ಯಕ್ಕೆ ಇದು ನೋಡಕ್ ಆಗ್ತಾ ಇಲ್ಲ, ಹಾಗಾಗಿ ತಗೊಳ್ಳೋ ಒಂದು ಸಣ್ಣ ಕಮರ್ಷಿಯಲ್ ಬ್ರೇಕ್. ಓಕೆ, ನಾನು ನೋಡಲಾರೆ ಈ ಅಂಟಂಟ್. ಓಕೆ, ಈಗ ಏನಿದು ಬೀಟ್ರೂಟ್ ಓಟ್ಸ್. ಓಕೆ, ರೆಡಿ ಆಗಿದೆ. ರೆಡಿ ಟು ಸರ್ವ್. ಅದ್ಭುತವಾಗಿ ಡೆಕೋರೇಟ್ ಕೂಡ ಮಾಡಿದೀರಾ ಸರ್ವಿಂಗ್ ಬೌಲ್ ಅಲ್ಲಿ. ಈ ಬಂಧನದಿಂದ ವಿಮೋಚನೆ ಆಗ್ಬೇಕು ಅಂತಂದ್ರೆ ಇಬ್ರು ಹೀಗೆ ತಿನ್ಬೇಕು. ಅದಾದ್ಮೇಲೆ ರಿಬ್ಬನ್ ಬಿಚ್ಕೊಳ್ಳೋದು, ಇಲ್ಲ ಅಂದ್ರೆ ಬಿಡ್ಸೋದೇ ಇಲ್ಲ. ಫಸ್ಟ್ ಇವಳಿಗೆ ತಿನ್ನಿಸ್ತೀನಿ. ಓಕೆ, ತಿನ್ನಿಸ್ಲಕ್ಕಂದ. ಓಕೆ, ಬ್ಯೂಟಿಫುಲ್ ಬ್ಯೂಟಿಫುಲ್. ಈ ಬ್ಯೂಟಿಫುಲ್ ಕಪಲ್ ನೋಡ್ತಿದ್ರೆ ನನಗನ್ನಿಸ್ತಾ ಇದೆ ಇವ್ರನ್ನ ಈ ಪ್ರಶ್ನೆ ಕೇಳಲೇಬೇಕು ಅಂತ. ಹನಿಮೂನ್ ಎಲ್ಲಿ ಹೋಗಿದ್ರಿ ನೀವು? ಅಂಡಮಾನ್ಗೆ ಹೋಗಿದ್ವಿ. ಅಂಡಮಾನ್. ಅಂಡಮಾನ್. ಓ, ನೀವ್ ಹೇಳಿದ್ದು ಲಾಕ್ ಡೌನ್ ಆಗ 1 ವರ್ಷ ಆದ್ಮೇಲೆ ಮದ್ವೆ ಆಗಿದ್ರಿಂದ ಇದೆಲ್ಲ ಎಲ್ಲ ಕಡೆ ಟ್ರಾವೆಲ್ ಇತ್ತಲ್ಲ, ಏನ್ ತೊಂದ್ರೆ ಇಲ್ಲ. ನೀನಾ ಅದು ನಿಮ್ಮನ್ ಬಿಟ್ಟು ಎಲ್ಲಾರು ಹೋಗಿದ್ರಾ ಟ್ರಾವೆಲ್ ಅಂತ ಏನಾದ್ರು? ರೀಸೆಂಟ್ಲಿ ಬ್ಯಾಂಕಾಕ್ ಹೋಗಿದ್ದ. ರೀಸೆಂಟ್ಲಿ ಬ್ಯಾಂಕಾಕ್? ಏನ್ ಗುರು ಇದು? ಅದು ನಿಮ್ಮನ್ ಬಿಟ್ಬಿಟ್ಟ? ಓ, ಅದು ಇದೆ. ನಾನು ನನ್ನ ಕಸಿನ್ ಆದಿತ್ಯ ತುಂಬಾ ದಿನ ಪ್ಲಾನ್ ಮಾಡ್ತಾ ಇದ್ವಿ, ಎಲ್ಲಾದ್ರೂ ಒಂದ್ ಕಡೆ ಹೋಗ್ಬೇಕು ಇಬ್ರು ಅಂತ. ಬಟ್ ಈ ಪ್ಲಾನ್ ಬಗ್ಗೆ ನೀವ್ ಹೇಳೋದಕ್ಕಿಂತ ಆದಿತ್ಯ ಅವರೇ ಹೇಳಿದಾರೆ, ಅದನ್ನ ಕೇಳೋಣ. ಓಕೆ, ಎಸ್. ಹೈನದ ಏನಪ್ಪ ರಾಜ, ಆರಾಮ? ಎಷ್ಟು ದಿವಸ ಆಯ್ತು ಸಿಕ್ಕಿ, ಬರೋದೇ ಇಲ್ಲ ಮನೆ ಕಡೆ. ಮುಂಚೆ ಎಲ್ಲ ಆದ್ರೆ ರಮ್ಯಾ ಸಿಗಕ್ಕೆ ಮುಂಚೆ ಡೈಲಿ ಬರ್ತಿದ್ದ, ಬಾರೋ ಆದಿತ್ಯ ಸಿಗೋಣ ಅಂತ. ಇವಾಗ 1 ದಿನ ಬರಲ್ಲ. 5:45 6 ಗಂಟೆ ಆಗೋಂಗಿಲ್ಲ ಬಂದ್ಬಿಡೋಣ ಆಫೀಸ್ ಹತ್ರ, ಬಾರೋ ಅಂತ. ಹಂಗೆ ರಮ್ಯಾ ಸಿಕ್ಕಿದ್ಲು ಒಂದ್ಸತಿ, ನಂಗೆ ಪರಿಚಯ ಆಗಿದ್ಲು. ನಾನು ಅವನಿಗೆ ಪರಿಚಯ ಮಾಡಿಸ್ದೆ. ಆಮೇಲೆ ನನ್ನ ಫ್ರೆಂಡ್ ಒಬ್ಳಿದ್ಲು. ನಾವು 4 ಜನ ಎಲ್ಲ ನಂದಿ ಹಿಲ್ಸ್ಗೆ ಹೋಗಿ, ಇವನು ಅಷ್ಟರಲ್ಲಿ ಪಟಾಯಿಸ್ಕೊಂಡ್ಬಿಟ್ಟಿದ್ದಾನೆ ಆಲ್ರೆಡಿ.
ಅಣ್ಣ ನಾನು ನನ್ನ ಬಿಟ್ಟು ಮದುವೆ ಆಗೋದಿಯಲ್ಲ, ಮದುವೆ ಟೈಮಲ್ಲಿ ಹೆಲ್ಪ್ ಮಾಡ್ತಿರಲ್ಲ ಅಂತ ಫುಲ್ಲು ಬೇಜಾರು ಮಾಡ್ಕೊಂಬಿಟ್ಟಿದ್ದ. ವರ ಪೂಜೆಯಲ್ಲಂತೂ ಹೊಳೆಯೋಕ್ಕೆ ಬಂದಿದ್ದ ನನಗೆ. ನೆಕ್ಸ್ಟ್ ಮದುವೆ ಪಕ್ಕ ಹೆಲ್ಪ್ ಮಾಡ್ತೀನಿ, ಮಿಸ್ ಇಲ್ಲದೆ ಹೆಲ್ಪ್ ಮಾಡ್ತೀನಿ ಆಯ್ತಾ. ಮದುವೆಗೆ ಮುಂಚೆ ಗೋವಾ ಟ್ರಿಪ್ಗೆ ಹೋದ್ರೆ ಸಾಕು ಅಂತ ಅನ್ಕೊಂಡಿದ್ವಿ. ನೋಡಿದ್ರೆ ಥೈಲ್ಯಾಂಡ್ ಟ್ರಿಪ್ಗೆ ಹೋದ್ವಿ. ಥ್ಯಾಂಕ್ಸ್ ರಮ್ಯಾ ಬಿಟ್ಟು ಕಳಿಸಿದ್ದಕ್ಕೆ ಅಮ್ಮ. ನಾನು ನೋಡಿ ನಾ ಸಿಂಗಲ್ ಆಗಿದ್ದೀನಿ. ನಿಮ್ಮ ಫ್ರೆಂಡ್ಸು, ಶೂಟಿಂಗ್ ಫ್ರೆಂಡ್ಸು, ರಮ್ಯನ್ ಕಸಿನ್ಸು ಎಷ್ಟು ಕೇಳಿದ್ರು ಯಾರನ್ನೂ ಪರಿಚಯ ಮಾಡಿಸ್ತಿಲ್ಲ. ಇದೇ ಸಿಟ್ಟಿಗೆ ಹಾಕ್ತೀನಿ ನೋಡು ಒಂದು ಫೋಟೋ, ಈಗ ಗೊತ್ತಾಗತ್ತೆ ನಿಮಗೆ. ಒಂಟಿ ಹೆಣ್ಣು ಕಂಡ್ರೆ ನಿಮ್ಮ ಗಂಡಿನ ಬುದ್ಧಿ ಇಲ್ಲ ಶ್ರದ್ಧೆ ಅಂತೀಯ ಮಾವ ಅಂತೀಯ ಅಮ್ಮ. ಇದಕ್ಕೆ ಹೂ ಅಂದಿದ್ಯಾ ನೀನು? ನಾನೇನು ಅಂದಿರಲಿಲ್ಲ ಸರ್, ಸಿಕ್ತು. ನೀನ್ ಏನು ಅಂದೇನಾದ್ರು ಹೂ ಅಂತೆ ಮಾಮ ಇಲ್ಲ ಹೂ ಅಂತೆ ಮಾಮ ಅನ್ನುತ್ತಾ? ನನ್ನ ಮಗ ಸೀರೆ ಮಾಡ್ತೀನಿ. ಈ ಘಟನೆ, ಈ ದುರ್ಘಟನೆ ನೋಡಿ ನಿಮ್ಗೆ ಅವ್ರು ಯಾರೋ ಇವ್ರವರು ಸಪ್ಲೈಯರ್ಗಳು. ಕರೆಕ್ಟ್ ಹೇಳ್ತಿದ್ದಾನೆ. ಒಂದೊಂದೇ ಮ್ಯಾಟ್ರ್ ಹೊರಗೆ ಬರ್ತಾ ಇದೆ. ಅಲ್ಲ ಸರ್, ಕಟ್ ಆಗ್ಸೋಣ ನೋಡಮ್ಮ, ಬೇರೆ ಟೈಮಲ್ಲಿ ಅವ್ನು ತಪ್ಸ್ಕೊಂಡು ಹೋಗ್ಬೋದು. ಈಗ ಸಿಕ್ಕಾಕೊಂಡಿದ್ದಾನೆ. ಇಂಥ ಒಂದು ಗೋಲ್ಡನ್ ಚಾನ್ಸ್ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡು, ಯಾರು ಅಂತ ಎಕ್ಸ್ಪ್ಲೇನ್ ಮಾಡು. ಇಲ್ಲ ಅಂದ್ರೆ ಏನ್ ಸರ್, ಅಲ್ಲಿ ಗ್ಲಾಸ್ಗಳೆಲ್ಲ ಇದೆ, ಅದಕ್ಕೆ ಆ ಗ್ಲಾಸ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ನೋಡಿ, ಹೂ ಅಂತ್ಯ ಮಾಮ ಅಂತಿದೆ. ಈ ಕಡೆ ನಿನ್ ಫ್ರೆಂಡ್ ಅದಕ್ಕೂ ಅಂದ, ಬೇಗ ಹೇಳು. ನಾನು ಹೇಳ್ತೀನಿ ಕೇಳು. ಅಲ್ಲಿ ಬಕೆಟ್ ಇದೆ, ಅವರು ಫೆನೈಲ್ ಹಾಕೊಂಡ ಬಕೆಟ್ ಒಳಗೆ ತೊಳೆಯಕ್ ಬಂದಿದ್ರು. ಬಕೆಟ್ ಹಿಂದೆ ಇರೋರು ಯಾರು ಹೇಳು? ಯಾರೋ ನಿಂಗೆ ಹೇಳಿಲ್ವಾ ಅದು ವಿಷಯ? ಏನು ಇದ್ರ ಬ್ಯಾಂಕಾಕ್ ಅಲ್ಲಿ ಲೋನ್ಲಿಯಾಗಿ ಕೂತಿದ್ರು. ಅವಳ ಬರ್ಡೇ ಇತ್ತು ಅವತ್ತು. ನೋಡಿ, ಬರ್ಡೇ ನನ್ನ ಬರ್ಡೇ ಯಾವತ್ತು? ನನ್ನ ಬರ್ಡೇಗೆ ಏನ್ ಸೆಲೆಬ್ರೇಟ್ ಮಾಡಿದೆ? ಏಪ್ರಿಲ್ 21 ಸಾರಿ, ಏಪ್ರಿಲ್ 17th. ಆಯ್ತು ಒಂದು ನಿಮಿಷ ಹೇಳ್ತೀನಿ ಕೇಳು. ಅವ್ರ ಬರ್ಡೇ ಇತ್ತು, ಅದಕ್ಕೆ ಆಯ್ತು ನೀವು ಇಲ್ಲೇ ಕೂತಿರಿ, ಎಲ್ಲೂ ಹೋಗ್ಬೇಡಿ, ಸೆಲೆಬ್ರೇಟ್ ಮಾಡೋಣ ಒಟ್ಟಿಗೆ ಅಂತ ಅನ್ಬಿಟ್ಟು ನಾವು ರೂಮ್ಗೆ ಹೋಗಿ ವಾಪಸ್ ಬರ್ಸೋ. ನಾನು ಅದಕ್ಕೆ ರೂಮ್ಗೆ ಹೋಗಿ ಸರ್, ಅಯ್ಯೋ ನನ್ಗೆ ಹೇಳೋದು ಕೇಳಕಂದ ನೀನು. ರೂಮ್ಗೆ ವಾಪಸ್ ಬರೋಸಲ್ಲಿ ಎಸ್ಕೇಪ್ ಆಗ್ಬಿಟ್ಟಿದ್ರು ಅಷ್ಟೇ, ಅದ್ ಬಿಟ್ಟು ಬೇರೆ ಏನೂ ಇಲ್ಲ. ಸೊ ಒಂದು ಫೋಟೋ ತೆಗೆದಿಟ್ಕೊಳ್ಳೋಣ, ನಿನ್ನ ರೇಗ್ಸೋಣ ಅಂತ ಅನ್ಬಿಟ್ಟು ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿದ್ದು ಅಷ್ಟೇ. ಯಾಕೆ ತೋರಿಸಿರ್ಲಿಲ್ಲ ಅಂತ? ಇಲ್ಲ, ಆಕ್ಚುಲಿ ಏನ್ ಗೊತ್ತಾ, ಪಾಪ ನಮ್ಗೆಲ್ಲ ಮ್ಯಾಟ್ರ್ ಗೊತ್ತಿತ್ತು. ಅವ್ನು ನಮ್ಗೆ ಹೇಳ್ಬಿಟ್ಟೆ ನಾವು ಕೇಳಿದ್ದು ಏನಪ್ಪಾ ಅಂತೆಲ್ಲ. ಅವರೆಲ್ಲ ರಾಖಿ ಕಟ್ಸ್ಕೊಳಕೋಸ್ಕರ ಅಲ್ಲಿವರೆಗೂ ಹೋಗಿದ್ದಾರೆ. ಪಾಪ ಎಲ್ಲ ಅದ್ ರಾಖಿ ಎಲ್ಲ ನಂಗೆ ತೋರಿಸ್ದ. ನಾನು ಹೇಳಿದೆ ಬೇಡಪ್ಪ, ಆಮೇಲೆ ಮನೆಗೆ ಹೋಗಿ ತೋರಿಸು ಅಂತ. ಆ ರಾಖಿ ಎಲ್ಲ ತೋರಿಸ್ಬಿಡು ಅಂದ. ಅವರೆಲ್ಲ ಕಟ್ಟಿರೋದು. ಈಗ ಈ ಬಂಧನದಿಂದ ನಾನು ಬಿಡಿಸ್ತೀನಿ ನಿಮಗೆ. ಅಮೇಜಿಂಗ್ ರೀ, ನಿಜವಾಗ್ಲೂ ಒಂದು ಒಳ್ಳೆ ಡಯಟ್. ಅಂದ್ರೆ ಒಂದು ಯಾರು ಫಿಟ್ನೆಸ್ಗೆಲ್ಲ ಹೋಗ್ಬೇಕು ಅಂತ ಇರ್ತಾರ, ನಿಜವಾಗ್ಲೂ ಒಂದು ಒಳ್ಳೆ ಡಿಶ್, ಒಂದು ಬ್ಯೂಟಿಫುಲ್ ಒಳ್ಳೆ ಡಯಟ್ ರೆಸಿಪಿ. ಅದೇನು ಅಂತಂದ್ರೆ ಓಟ್ಸ್ ಬೀಟ್ರೂಟ್ ಸಲಾಡ್ ನ ರಮ್ಯ ಅವರು ಮಾಡ್ಕೊಟ್ಟಿದ್ದಾರೆ. ಇದನ್ನ ಮಾಡುವ ವಿಧಾನ ಮತ್ತೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈ ರೀತಿಯಾಗಿದೆ. ಬೀಟ್ರೂಟ್ ಓಟ್ಸ್ ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಸ್ವಲ್ಪ ಓಟ್ಸ್ ಬೀಟ್ರೂಟ್ ಹಾಕಿ ಫ್ರೈ ಮಾಡಬೇಕು. ನಂತರ ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು. ಬೇಯಿಸಿದ ನಂತರ ಸ್ವಲ್ಪ ಹಾಲು, ಚಿಯಾ ಸೀಡ್ಸ್, ಫ್ಲೆಕ್ಸ್ ಸೀಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಬಿಸಿಯಾದ ಬೀಟ್ರೂಟ್ ಓಟ್ಸ್ ಸವಿಯಲು ಸಿದ್ಧ. ನಾನಂತೂ ನಿಮ್ ಜೊತೆ ಏನು 2 ಸೆಗ್ಮೆಂಟ್ ಇತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ನಪ್ಪ. ಯಾಕಂದ್ರೆ ಫುಡ್ಡು ಚೆನ್ನಾಗಿದೆ, ಅದು ಮಾಡುವಂತ ಕಪ್ಪಲ್ ನೀವು ಚೆನ್ನಾಗಿದ್ದೀರಾ, ಅಷ್ಟೇ ಪ್ರೀತಿಯಿಂದ ಲವಲವಿಕೆಯಿಂದ ಅಡುಗೆನ ಮಾಡಿದ್ರಿ, ಬಹಳ ಖುಷಿ ಆಯ್ತು ನಮಗೆ. ಸೊ ನಮ್ಗೆ ಏನು ಅಂತಂದ್ರೆ ನಮ್ಮ ಬಂದಿರೋ ಅತಿಥಿಗಳನ್ನ ಖುಷಿ ಪಡಿಸೋದು ನಮ್ದು ಕರ್ತವ್ಯ ಆಗುತ್ತೆ. ಸೊ ನೀವಿಬ್ರು ನಿಮ್ಗೆ ಡಿಶ್ ಮಾಡೋದಲ್ಲ, ನಿಮ್ಮಿಬ್ರಿಗೆ ನಾವೊಂದು ಡಿಶ್ ನ ಮಾಡ್ಕೊಡ್ತೀವಿ. ಸೊ ಹಾಗಾಗಿ ನಮ್ಮ ಶೆಫ್, ಮಾಸ್ಟರ್ ಶೆಫ್ ಒಬ್ರು ಇದಾರೆ, ಅವ್ರಿಗೆ ನಾನು ಕರೆಯೋದೇನೆ ಲೇಡಿ ರಜನಿಕಾಂತ್ ಅಂತ. ಓಕೆ, ಅವ್ರು ಬಂದೆ ಸರಕ್ ಅಂತ ಸೂಪರ್ ಕ್ವಿಕ್ ಆಗಿ ಫಾಸ್ಟ್ ಆಗಿ ಒಂದು ಅಡುಗೆನ ಸೂಪರ್ ಡಿಶ್ ನ ಮಾಡ್ತಾರೆ, ನಿಮ್ ಕೈಲಿ ಮಾಡಿಸ್ತಾರೆ, ಹೇಳ್ಕೊಡ್ತಾರೆ. ಸೊ ಲೆಟ್ಸ್ ವೆಲ್ಕಮ್ ಒನ್ ಅಂಡ್ ಓನ್ಲಿ ಶೋಭಾ ಜೋಜಿಗಾ ಅವ್ರನ್ನ. ಎಸ್ ಮೇಡಮ್, ಇವತ್ತು ಯಾವ ಡಿಶ್ ಅವ್ರ ಕೈಲಿ ಮಾಡಿಸ್ತಾ ಇದಾರೆ ಅಥವಾ ನೀವು ಮಾಡ್ತಾ ಇದ್ದೀರಾ? ಏನು ನಿಮ್ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಡಿಶ್ ಬಟ್ ವೆರಿ ಹೆವಿ ಫ್ಲೇವರ್ಸ್. ಕ್ರೀಮಿ ವೆಜಿಟೇಬಲ್ಸ್ ವಿತ್ ಹರ್ಬ್ ರೈಸ್. ವೆರಿ ನೈಸ್. ಎಲ್ಲಾ ಇಂಗ್ರೀಡಿಯೆಂಟ್ಸ್ ಇಲ್ಲೇ ಇದೆ, ಪ್ಯಾನ್ಸ್ ಇಲ್ಲೇ ಇದೆ. ವೆಜಿಟೇಬಲ್ಸ್ ನ ಆಲ್ರೆಡಿ ಬ್ಲಾಂಚ್ ಮಾಡಿ ಇಟ್ಕೊಂಡಿದೆ. ಅದನ್ನ ನಾವೊಂದ್ ಸ್ವಲ್ಪ ಅನಿಯನ್ ಗಾರ್ಲಿಕ್ ಜೊತೆ ಟಾಸ್ ಮಾಡ್ಕೊಂಡು ಹರ್ಬ್ ರೈಸ್ ಮಾಡ್ಕೊಂಡು ಡಿಶ್ ಮಾಡೋಣ. ಎಲ್ಲ ಮೇಡಮ್ ಸಿಂಪಲ್ ತರ ಮಾತಾಡ್ತಾರೆ, ಅವ್ರಿಗೇನೋ ಈಸಿ, ನಮ್ಗೆ ಈಸಿನಾ? ಹೇಳಿ ನೋಡೋಣ. ಬಟರ್ ನೀನ್ ಹಾಕು, ನಾನು ಅಲ್ಲಾಡಿಸ್ತೀನಿ. ಬಟರ್ ಅಂಟ್ಕೊಳ್ದಿರೋ ತರ ನೋಡ್ಕೊಳ್ಬೇಕು ನಾನು. ಅನಿಯನ್ ಗಾರ್ಲಿಕ್ ಸೌತೆ ಮಾಡ್ಕೊಳ್ಳೋಣ. ಇಲ್ಲ, ಅದಕ್ಕೆ ಮಾತ್ರ
ಮೇಡಮ್ ಈ ಪ್ಯಾನಲ್ ಒಂದ್ ಆಗ್ತದೆ, ಆ ಪ್ಯಾನಲ್ ಒಂದ್ ಆಗ್ತಿದ್ಯಾ? ಹೌದು. 2 ಡಿಶ್ ಮಾಡ್ತಾ ಇದಾರೆ ಏಕಕಾಲಕ್ಕೆ? ಇಲ್ಲ, ಅದು ಒಂದೇ ಡಿಶ್ ಒಂದ್ ಸೇಮ್ ಪ್ಲೇಟ್ ಆಗುತ್ತೆ. ಆಮೇಲೆ ಎಲ್ಲ ಮಿಕ್ಸ್ ಮಾಡ್ತೀರಾ? ಇಲ್ಲ, ಒಂದು ರೈಸ್ ಸಪರೇಟ್ ಇರುತ್ತೆ, ಇನ್ನೊಂದು ಕ್ರೀಮಿ ವೆಜಿಟೇಬಲ್ಸ್ ಇರುತ್ತೆ. ಓ ಸೂಪರ್. ಆಗ್ಲೇ ಘಮ ಘಮ ಅಂತ ಇದೆ ಇದು. ಇದಕ್ಕೆ ಬಟರ್ ಮೇಕ್ಸ್ ಲೈಫ್ ಬೆಟರ್. ಕರೆಕ್ಟ್. ಬಟ್ ನಂಗೆ ಬಟರ್ ಅಷ್ಟೊಂದು ಇಷ್ಟ ಇಲ್ಲ ಮೇಡಮ್. ಇಲ್ಲಿ ಇದ್ದಿದ್ದು 1 kg ಬಟರ್ನ ತಿಂದಿದ್ದೀನಿ. ಅದಕ್ಕೆ ನಾನು ಕೇಳಿದ್ದು ಮೇಡಮ್ ರಿಜಿಸ್ಟರ್ ಮಾಡಿದಾರಾ ಅಂತ ಕೇಳಿದೆ. ಇದರಲ್ಲಿ ಪಾರ್ಸ್ಲಿ ಹಾಗೂ ಇಟಾಲಿಯನ್ ಬೇಸಿಲ್ ಇದೆ. ಓಕೆ. ಒಟ್ಟು ನಮ್ಮ ಇವತ್ತು ಎಪಿಸೋಡ್ ಅಲ್ಲಿ ಮೇಡಮ್ ನಾವು ತಿನ್ನೋ ಬಟರ್ಗಿಂತ ನಿನಾದ್ ಬಟರ್ ತುಂಬಾ ಫೇಮಸ್ ಆಗೋದ್ರು. ಟಾಸ್ ಮಾಡ್ತೀನಿ. ಸಕ್ಕದ ಅಡಿಗೆ ಮಾಡಿದ್ರೆ. ಉಪ್ಪು ಇದು ಈ ಉಪ್ಪು ಸಡನ್ ಆಗಿ ತುರ್ದಿಟ್ಕೊಂಡ್ರೆ ತೆಂಗಿನಕಾಯಿ ಒಂದೇ ತರ ಕಾಣುತ್ತಪ್ಪ. ನಿನಾದವ್ರೆ ಇದು ನಿಮ್ಗೆ. ಅದ್ರ ಜೊತೆಗೆ ಬ್ರಾಕೊಲಿ ಕ್ಯಾರೆಟ್ ಇದೆ, ಬ್ಲಾಂಚ್ ಮಾಡ್ಕೊಂಡು. ಅರೋಮಾ ಚೆನ್ನಾಗಿ ಬರ್ತಾ ಇದೆ. ಈಗ ರೈಸ್ ಹಾಕೊಳ್ಳಿ. ಇಷ್ಟು ಹಾಕೊಳ್ಳೋದಾ? ಹಾ. ಇದು ಕ್ರೀಮ್ ನಿಮ್ಗೆ. ಸೀಸನಿಂಗ್ ಇಲ್ಲಿದೆ. ಅಲ್ಲ ಅದೇನಾಗ್ತದೆ? ಫ್ರೆಶ್ ಕ್ರೀಮ್. ಎಷ್ಟು ಚಿಕ್ಕಾಗಿದೆ ಇದು. ಅದು ಎಮ್ಮೆ ಹಾಲಿನ ಕ್ರೀಮ್. ಅದು ಎಮ್ಮೆ ಹಾಲಿಂದ ಮತ್ತೆ ಹೆಂಗ್ ಬೆಳ್ಳಗಿದೆ ಅದು? ಸರ್ವ್ ಮಾಡ್ದ? ಇಲ್ಲಿ ಇಟ್ಕೊಂಡು. ಈ ಕಡೆ ಆಲ್ರೆಡಿ ಫ್ರೈಡ್ ರೈಸ್ ಆಗೋಯ್ತು. ಎಸ್. ಹೆಂಗೆ ನಾವು ಫುಲ್ ಫಾಸ್ಟ್ ಉಪ್ಪು ಹಾಕೊಂಡ್ಯಾ? ಉಪ್ಪು ಹಾಕ್ಬೇಕಾ? ಹಾ, ಸೀಸನಿಂಗ್ ಹಾಕ್ಬೇಕು. ಬಟ್ ಅದು ಆಕ್ಚುಲಿ ನೋಡಿ ಸಖತ್ತಾಗಿದೆ. ಫುಲ್ ಕ್ರೀಮಿ ರಿಚ್ ಡಿಶ್. ತುರಿದಿಟ್ಟ ತೆಂಗಿನಕಾಯಿ ಅಲ್ಲ, ಉಪ್ಪು. ಇದನ್ನ ಯಾಕೆ ನೀವು ತಿನ್ನಲ್ಲ? ಇದು ಮೆಣಸಿನಕಾಯಿ ಪುಡಿ, ಮೆಣಸಿನ ಪುಡಿ ಎಲ್ಲ ಹಾಗೆ ಇರುತ್ತೆ. ಖಂಡಿತ ಅದು ಎಲ್ಲ ತಿಂತೀನಿ. ಯಾವಾಗಾರು ಕಾಫಿ ಪುಡಿ ಮುಗ್ಗ ಹಾಕೊಂಡಾಗ ಅದನ್ನ ತಿಂತಾ ಇರ್ತೀನಿ. ಸಾಕ? ಆಯ್ತು. ಹಿಟ್ ಆಗಿದೆ. ಈಗ ರಿಂಗ್ ಮೋಲ್ಡ್ ಇಲ್ಲಿದೆ. ರೆಡಿ? 1 2 3. ಓಹೋ ಫೈನಲಿ ಚೆನ್ನಾಗಿದೆ. ಆನಂದ್ ಸರ್ ಪ್ಲೀಸ್ ತಗೊಳ್ಳಿ. ತುಂಬಾ ಮಾಸ್ಟರ್ ಶೆಫ್ ಹೇಳ್ಕೊಟ್ಟಿದ್ದು, ನಾವು ಮಾಡಿದ್ದು. ಎಸ್, ಕ್ರೀಮಿ ವೆಜಿಟೇಬಲ್ ವಿತ್ ಹರ್ಬ್ ರೈಸ್. ಇದು ಇವತ್ತಿನ ನಮ್ಮ ಶೆಫ್ ಸ್ಪೆಷಲ್. ನಿನಾದ್ ರಮ್ಯ ಅವ್ರು ಮಾಡಿದ್ದಾರೆ. ಇದು ನೋಡೋದಕ್ಕೆ ಸೂಪರ್ ಆಗಿದೆ, ವಾಸನೆ ಅಂತೂ ಅದಕ್ಕಿನ್ನ ಸೂಪರ್ ಆಗಿದೆ. ಹಾಗಾಗಿ ಇದು ಮಾಡುವ ವಿಧಾನ ಈ ತರ ಇದೆ. ಹರ್ಬ್ಸ್ ರೈಸ್ ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಬಟರ್, ಈರುಳ್ಳಿ, ಬ್ರಾಕೊಲಿ, ಕ್ಯಾರೆಟ್, ಸ್ವಲ್ಪ ಫ್ರೆಶ್ ಕ್ರೀಮ್, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಪಾತ್ರೆಯಲ್ಲಿ ಬೇಬಿ ಕಾರ್ನ್, ಸ್ವಲ್ಪ ಉಪ್ಪು, ರೈಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ರುಚಿಯಾದ ಕ್ರೀಮಿ ವೆಜಿಟೇಬಲ್ ವಿತ್ ಹರ್ಬ್ಸ್ ರೈಸ್ ಸವಿಯಲು ಸಿದ್ಧ. ಓಕೆ, ಸೊ ಈಗ ಇಬ್ರು ಟೇಸ್ಟ್ ಮಾಡಿ ಹೇಗಿದೆ ಅಂತ ನಮ್ಗೆ ಹೇಳಿ. ತುಂಬಾ ಚೆನ್ನಾಗಿದೆ. ಹೌದಾ? ಓಕೆ, ಎಲ್ಲ ವಿತ್ ಆಲ್ ದಿ ಲೇಯರ್ಸ್. ನಾನು ಹೇಳಿದವ್ರನ್ನ ರಜನಿಕಾಂತ್ ಅಂತ ಬಂದ್ ನೋಡಿ 5 ನಿಮಿಷಕ್ಕೆ ಅಂತದ್ದು ಡಿಶ್ ಮಾಡಿದ್ರು. ನೀವು ಕಣ್ಮುಚ್ಕೊಂಡು ತಿಂತಾ ಇದ್ರೆ ಇಟಲಿಯಲ್ಲಿ ಇದೀನಾ, ಯುರೋಪಲ್ಲಿ ಇದೀನಾ? ನೆಕ್ಕು ಅದೊಂದು ಬರ್ತಾಲ್ಲ, ಅದು ನಂದಿಗಿಲ್ಲ. ಓಕೆ, ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು. ಓಕೆ, ಸೊ ನಮ್ಮ ಜೋರ್ದಾರ್ ಥಾಲಿಯಾ ನಮ್ಮ ರಜನಿಕಾಂತ್ ಶೆಫ್ ಅವ್ರಿಗೆ ಬರ್ಲಿ ಒಂದ್ಸರಿ ಚಪ್ಪಾಳೆ. ಸೂಪರ್ ಮೇಡಮ್, ಫಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಬರ್ತಾರಿ, ನಮ್ಮ ಹೊಸ ಡಿಶ್ ಹೇಳ್ಕೊಡ್ತಾರೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಶಾರ್ಟ್ ಸ್ಪ್ಯಾನ್ ಅಲ್ಲೇ ನಿಮ್ಮ ಮದುವೆ ಜೀವನ ಇಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಇದರ ಹಿಂದೆ ಇರೋ ಪ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ಸೀಕ್ರೆಟ್ ಏನು? ಐ ಥಿಂಕ್ ಫ್ರೆಂಡ್ಶಿಪ್. ನಾನು ನಿನ್ನದು ಗಂಡ ಹೆಂಡತಿಗಿಂತ ವಿ ಆರ್ ವೆರಿ ವೆರಿ ಗುಡ್ ಫ್ರೆಂಡ್ಸ್. ಸೊ ಮನೆಯಲ್ಲೂ ಅಷ್ಟೇ ಇಬ್ರು ಒಟ್ಟಿಗೆ ಓಡಾಡ್ತಾ ಇರ್ತೀವಿ, ಎಷ್ಟೊಂದು ವಿಚಾರಗಳನ್ನ ಹಂಚ್ಕೋತೀವಿ. ನನ್ನ ದಿನದಿಂದ ಏನಾಗಿತ್ತು, ಅವಂದ್ ಏನಾಗಿತ್ತು ಎಲ್ಲ ಮಾತಾಡ್ತೀವಿ. ಅದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅಡ್ಗೆ ಮನೆಯಲ್ಲಿ. ಮನೆಗೆ ಬಂದಾಗ ಅವತ್ತಿನ ದಿನ ಏನಾಯ್ತು ಅಂತೆಲ್ಲ ಅಡ್ಗೆ ಮಾಡ್ಕೊಂಡು. ಸೊ ಐ ಥಿಂಕ್ ಗಾಸಿಪ್ ಮಾಡ್ಕೊಂಡು ಎಲ್ಲ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಸೊ ನನ್ನ ಕೇಳಿದ್ರೆ ಸಿಂಪಲ್ ಆಗಿ ಇಬ್ರಿಗೂ ಆಸ್ ಅ ಪರ್ಸನಾಲಿಟಿ ಇನ್ನೂ ಒಳ್ಳೆ ಪರ್ಸನ್ ಆಗ್ಬೇಕು ಅಂತ ಇಬ್ರಿಗೂ ಇದೆ. ಇನ್ನು ಹಂಬಲ್ ಆಗಿ ಇರೋದಕ್ಕೆ ಅಥವಾ ಇನ್ನೂ ಕೈಂಡ್ ಆಗಿರೋದಕ್ಕೆ, ಇನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋ ಒಂದು ರೀತಿನಲ್ಲಿ ಇರೋದಕ್ಕೆ ಇಬ್ರಿಗೂ ಆ ಪರ್ಸನಾಲಿಟಿಯಾಗಿ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಇಷ್ಟ. ಸೊ ನನ್ನ ಅವಳು ಅರ್ಥ ಮಾಡ್ಕೋತಾಳೆ, ಅವಳನ್ನ ನಾನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀವಿ. ಡೆಫಿನೆಟ್ಲಿ ಶಿ ಇಸ್ ಅ ವೆರಿ ವೆರಿ ಗುಡ್ ಕಂಪ್ಯಾನಿಯನ್. ಪ್ರಾಬ್ಲಿ ಪ್ರೀತಿನ ಈ ತರ ಜಾಸ್ತಿ ಹೇಳ್ಕೊಂಡ್ರೆ ಅದಕ್ಕೆ ಏನ್ ಮಜಾ ಇರುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಅದು ಎಮೋಷನ್ ಅಷ್ಟೇ ಅದು. ಇಲ್ಲ, ಆಕ್ಚುಲಿ ನಾನು ನಿಮ್ಮಿಬ್ರಿಗೂ ತುಂಬಾ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅವರ್ ಶೋ. ನಮ್ಮ ನೆನಪನ್ನ ಇಷ್ಟು ಹಸರಾಗಿ ಮಾಡಿದಕ್ಕೆ ನಮ್ಮ ಕಡೆಯಿಂದ ಒಂದು ಪುಟ್ಟ ನೆನಪಿನ ಕಾಣಿಕೆಗಳಿದೆ. ದಯವಿಟ್ಟು ದಂಪತಿಗಳು ಸ್ವೀಕರಿಸಬೇಕು ಅಂತ ಕೇಳ್ಕೊಂತೀನಿ.
ಸ್ವಸ್ತಿಕ್ ಮಸಾಲಾ ಹಾಗೂ ಸ್ವಸ್ತಿಕ್ ಘೀ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಯಾಕಂದ್ರೆ ಕಪಲ್ ಕಿಚನ್ ಅಂದ ತಕ್ಷಣ ಸ್ವಸ್ತಿಕ್ಸ್ ಘೀ, ಹಾಗಾಗಿ ಮೊದಲನೇ ಗಿಫ್ಟ್ ಅವ್ರ ಕಡೆಯಿಂದಾನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ, ಪ್ರೆಸ್ಟೀಜ್ ಫ್ಲಿಪ್ ಆನ್, ಫ್ಲಿಪ್ ಟು ಓಪನ್ ಅಂಡ್ ಫ್ಲಿಪ್ ಟು ಕ್ಲೋಸ್. ದಿಸ್ ಇಂಡಿಯಾಸ್ ಫಸ್ಟ್ ಸ್ಪಿಲ್ಲೇಜ್ ಕಂಟ್ರೋಲ್ ಮಾಡ್ಯುಲರ್ ಪ್ರೆಷರ್ ಕುಕ್ಕರ್. ಓಕೆ, ಸ್ಪಿಲ್ ಆಗೋದನ್ನ ಅದು ಕಂಟ್ರೋಲ್ ಮಾಡುತ್ತೆ. ದಂಪತಿಗಳಿಬ್ರು ಬಂದ್ರಿ, So, ನಿಮ್ಮ ಜೀವನ ಯಾವಾಗ್ಲೂ ಚೆನ್ನಾಗಿರ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಹಬ್ಬಗಳ ಹತ್ರ ಬರ್ತಾ ಇದೆ, ಎಲ್ಲ ದೇವರ ಭಗವಂತನ ಆಶೀರ್ವಾದ, ಅಮ್ಮವ್ರ ಆಶೀರ್ವಾದ ನಿಮ್ಗೆಲ್ಲ ಸಿಗಲಿ. ಥ್ಯಾಂಕ್ ಯು ಸರ್. ಈ ಗಿಫ್ಟ್ ತುಂಬಾ ಏನೋ ಸ್ಪೆಷಲ್ ಇದೆ, ಹಾರ್ಟ್ ಟಚ್ ಮಾಡುತ್ತೆ ಸರ್. And ನಮ್ಮ ಕಪಲ್ ಕಿಚನ್ ತಂಡದ ಕಡೆಯಿಂದ ಇವೆಲ್ಲ ಒಂದು ಪುಟ್ಟ ಗಿಫ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು. Come here. ಓಕೆ, ಸೊ ಇದಾಗಿತ್ತು ಕಪಲ್ಸ್ ಕಿಚನ್ ನಿನಾದ್ ಮತ್ತೆ ರಮ್ಯಾ ಅವರ ಜೊತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಪಲ್ ಜೊತೆ ಭೇಟಿಯಾಗೋಣ, ವಿಧವಾದಂತ ಅಡಿಗೆನ ಮಾಡ್ತಾ ಟೇಸ್ಟ್ ಮಾಡೋಣ ಅಂತ ಹೇಳ್ತಾ, ಇದು ಸ್ವಸ್ತಿಕ್ಸ್ಗೆ ಅರ್ಪಿಸುವ ಕಪಲ್ಸ್ ಕಿಚನ್, ಕೋಪಾಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. See you, take care, bye bye.